ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವನ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ ನಾರಾಯಣಂ ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಮಾದ್ಯಮೇಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ಚಕ್ರೈ ಯಸ್ಯ ಭುಜಾಗ್ರಮೇತೆ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಚ ಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸದಾಂ ಭವತಿ ಯದನುಭಾವಾದೆಡಮೋ ಕೋಪಿ ಭಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ತನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಚರಿತ್ರೆಯನ್ನು ನೋಡ್ತಾ ಇದ್ದಾಗ ಬ್ರಹ್ಮದತ್ತನ ಚರಿತ್ರೆ ಬರ್ತದೆ. ಬ್ರಹ್ಮದತ್ತ ತಾನು ಪ್ರಾಣಿಗಳ ಜೊತೆ ಮಾತಾಡುವಂತಹ ಒಂದು ವಿದ್ಯೆಯನ್ನು ಪಡ್ಕೊಂಡಿದ್ದ, ಪ್ರಾಣಿಗಳ ಭಾಷೆ ಅವನಿಗೆ ಅರ್ಥ ಆಗ್ತಾ ಇತ್ತು ಅಂತ ಕೇಳಿತು. ಆ ಬ್ರಹ್ಮದತ್ತನ ಮನೆಯಲ್ಲಿ ಒಂದು ಹಕ್ಕಿ ತಾನು ವಾಸ ಮಾಡ್ತಾ ಇತ್ತು. ಆ ಹಕ್ಕಿಗೂ ಬ್ರಹ್ಮದತ್ತನಿಗೂ ಬಹಳವಾದಂತಹ ಒಂದು ಸಖ್ಯ ಎನ್ನುವಂಥದ್ದು ಬೆಳೆಯಿತು. ಕೊನೆಗೆ ಆ ಹಕ್ಕಿಯ ಹೆಸರು ಪೂಜನೀಯ ಅಂತ, ಅದಕ್ಕೂ ಮರಿ ಹುಟ್ಟಿತು, ಬ್ರಹ್ಮದತ್ತನಿಗೂ ಮರಿ ಹುಟ್ಟಿತು, ಅಂದರೆ ಮಗ ಹುಟ್ಟಿದ. ಅವುಗಳಿಬ್ಬರು ಕೂಡ ಆಟ ಆಡ್ತಾ ಇದ್ರು. ಒಂದು ದಿನ ಆ ಮಗು ಆಟ ಆಡ್ತಾ ಆ ಪೂಜನೀಯ ಹಕ್ಕಿಯ ಮಗುವಿನ ಕುತ್ತಿಗೆಯನ್ನು ಹಿಚುಕಿ ಅದನ್ನು ಕೊಲ್ತದೆ. ಬೇಕು ಅಂತ ಕೊಂದದ್ದಲ್ಲ, ಆಟ ಆಡ್ತಾ ಹಕ್ಕಿಯ ನಾಶಕ್ಕೆ ಅದು ಕಾರಣ ಆಯಿತು. ತಾಯಿಯಾದ ಪೂಜನೀಯ ಹಕ್ಕಿ ತಾನು ಹಾರ್ತಾ 2 ಹಣ್ಣನ್ನು ಹಿಡ್ಕೊಂಡು ಬಂದು ಹೇಳುತ್ತದೆ, ಏನು ವ್ಯಾಧಿತಸ್ಯ ಕ್ಷುಧಾರ್ಥಸ್ಯ ಪೀತೇನ ಅಸ್ಯೇನ ಪುತ್ರಕ ಶೋಣೇನ ತಾಲುನ ಪತ್ರ ಕಥಮದ್ಯನ ಸರ್ಪಸಿ ಅಂತ ನನ್ನ ಆಹಾರ ತಂದೊಡಿದ್ದೇನೆ. ಯಾವಾಗಲೂ ತಂದ ಕೂಡಲೇ ಬಾಯಿ ಮಾಡ್ತಾ ನೀನು ಕೆಂಪು ದಬಡೆಯಿಂದ ನನ್ನನ್ನು ಸುತ್ತುವರೆದ ಕೇಳ್ತಾ ಇದ್ದಿ, ಆದ್ರೆ ಇವತ್ತು ಯಾಕೆ ನೀನು ಮಾತಾಡ್ತಾ ಇಲ್ಲ ಅಂದ್ರೆ ಸತ್ತು ಹೋಗಿದ್ದಿ. ಮನೋರಥೋ ಎಸ್ತು ಮಮ ಪಶ್ಯೇಯಂ ಪುತ್ರ ಕಂಬರ ವ್ಯಾತ್ಯಾಸ್ತಂ ವಾರಿಯಾಂಚಂತಂ ಸ್ವರತ್ಯಕ್ಷಂ ಮಮಾಗ್ರತಃ. ನನ್ನ ಮನದಿಚ್ಛೆಯಂತೆ ನಾನು ಬರುವಾಗ ಯಾಕೆ ನನಗೆ ಕಾಣಿಸಿಕೊಳ್ತಾ ಇಲ್ಲ? ನೀನು ಯಾವಾಗ್ಲೂ ಕೂಡ ಅನ್ನ ನೀರಿಗೋಸ್ಕರ ಬಾಯಿ ಬಿಡ್ತಾ ಇದ್ದಿ. ಆ ಕಣ್ಣು ಈಗಲೂ ನನ್ನ ಎದುರುಗಡೆ ಬರ್ತಾ ಉಂಟು, ಆದ್ರೆ ಇವತ್ತ್ಯಾಕೆ ನೀನು ಮಾತಾಡ್ತಾ ಇಲ್ಲ? ಸಮೇ ಮನರಥೋ ಭಗ್ನ ಸ್ವಯಿ ಪಂಚತ್ವಮಾಗತೆ ವಿಲಪ್ಯೈವಂ ಬಹುವಿಧಂ ರಾಜಾನಂ ಅಥವಾ ಬ್ರವೀತ್. ಆ ಬಯಕೆ ಉಂಟಲ್ಲ, ಇವತ್ತೂ ಕೂಡ ನನ್ನ ಹತ್ರ ಉಂಟು. ಏನು? ನೀನು ಬರಬೇಕು, ನಿನಗೆ ಹಾಲು ಕೊಡಬೇಕು, ನಿನಗೆ ನೀರು ಕೊಡಬೇಕು, ನಿನಗೆ ಆಹಾರ ಕೊಡಬೇಕು, ಎಂಥದೂ ಕೂಡ ಆಯ್ತು. ಆದ್ರೆ ಇವತ್ತು ಮಾತ್ರ ಏನೂ ಮಾತಾಡ್ತಾ ಇಲ್ಲ. ಹಾಗಾಗಿ ನಾನಾ ರೀತಿಯಿಂದ ಗೋಳಿಟ್ಟುಕೊಂಡು ಅರಸನನ್ನು ಕುರಿತು ಆ ಹಕ್ಕಿ ಹೀಗೆ ಮಾತಾಡ್ತದೆ. ನನು ಮೂರ್ಧಾಭಿಷಿಕ್ತತ್ವಂ ಧರ್ಮಂ ವೇತ್ಸಿ ಸನಾತನಂ ಅಥಕಸ್ಮಾನ್ ಮಮ ಸುತಂ ಧಾತ್ರ್ಯ ಘಾತಿತಮಾನಸಿ. ಅದು ಹೇಳುತ್ತದೆ, ರಾಜ ಏನು ಮಾಡಿಬಿಟ್ಟಿ ನೀನು? ಅರಸೊತ್ತಿಗೆಯನ್ನು ನೀನು ಏರುವಾಗ ಅವಿನಾಶವಾದಂಥ ಧರ್ಮವನ್ನು ತಿಳಿದು ಆ ಪಟ್ಟಕ್ಕೆ ಏರಬೇಕು. ಇವತ್ತು ಒಂದು ಪೀಠಕ್ಕೆ ಏರುವ ಮೊದಲು ಪೀಠದ ಮಹತ್ವ, ಅದರ ಕರ್ತವ್ಯ ಏನು, ಅದೆಲ್ಲವನ್ನು ತಿಳಿದು ಧರ್ಮವನ್ನು ತಿಳಿದು ರಾಜನಾದವ ನೀನು ಆ ಅಧಿಕಾರವನ್ನು ಏರಿದವ. ಹಾಗಿದ್ರೂ ಕೂಡ ಅಥಕಸ್ಮಾನ್ ಮಮಸುತಂ ಧಾತ್ರ್ಯ ಘಾತಿತಮಾನಸಿ, ಆದರೂ ಕೂಡ ನನ್ನ ಮಗನನ್ನು ಯಾಕೆ ನೀನು ಕೊಲ್ಲಿಸಿದಿ? ಧಾತ್ರಿಯನ್ನು ನೆನವೇರಿಸಿದಿ. ಧಾತ್ರಿ ಅಂದ್ರೆ ಮಗುವನ್ನು ನೋಡಿಕೊಳ್ಳಿಕ್ಕಿರುವವಳು, ದಾದಿ. ಆ ದಾದಿ ಇದ್ದೂ ಕೂಡ ನನ್ನ ಮಗು ಇವತ್ತು ಸತ್ತು ಹೋಗಿದೆ ಹಕ್ಕಿ. ಹಾಗಾಗಿ ಪೂಜನೀಯ ಹಕ್ಕಿ ಕೇಳುತ್ತದೆ ಬ್ರಹ್ಮದತ್ತನ ಹತ್ರ, ಯಾಕೆ ನೀನು ಕೊಲ್ಲಿಸಿದ್ದು? ವಸ್ತುತಃ ಕೊಲ್ಲಿಸಿದ್ದಲ್ಲ, ಮಗು ಆಟ ಆಡ್ತಾ ಆ ಮರಿಯ ಅಂದ್ರೆ ಹಕ್ಕಿಯ ಮರಿಯ ಕುತ್ತಿಗೆಯನ್ನು ಹಿಚಕಿದ್ದು. ಆದ್ರೆ ಇದು ಹೇಳುತ್ತದೆ, ನೀವು ಏನೇ ಮಾಡ್ಲಿ ಅದಕ್ಕೆ ಹೊಣೆಗಾರಿಕೆ ಯಾರು ಕೇಳಿದರೆ ರಾಜ. ಹಾಗಾಗಿ ನೀನು ಇದ್ದುಕೊಂಡು ಯಾಕೆ ಹೀಗೆ ಮಾಡಿಸಿದಿ? ತವ ಪುತ್ರೇಣ ಚಾಕೃಷ್ಯ ಕ್ಷತ್ರಿಯ ಧಮಶಂಸಮೆ
ನಚನೂನಂ ಶ್ರುತಾತೆ ಭೂದಿಯಂ ಅಂಗಿರಸಿ ಶ್ರುತಿ. ಈ ಕೆಲಸದಿಂದ ನೀನು ಕೆಟ್ಟ ಕೆಲಸವನ್ನು ಮಾಡಿಸಿದ್ದಿ ರಾಜ. ನಿನ್ನ ಮಗನಿಂದಲೇ ನನ್ನ ಮಗನನ್ನು ಕೊಲ್ಲುವ ಹಾಗೆ ಮಾಡಿದ್ದಿ. ನಂದು ಹಕ್ಕಿ ಜನ್ಮ, ನಿಂದು ಮನುಷ್ಯ ಜನ್ಮ, ಆದ್ರೂ ಯಾಕೆ ಮಾಡಿಸಿದ್ದಿ? ಅಲ್ಲ, ನಿಂಗೆ ಧರ್ಮಶಾಸ್ತ್ರ ಗೊತ್ತಿಲ್ವಾ? ಆಂಗೀರಸರ ಮಾತು ಗೊತ್ತಿಲ್ವ ನಿನಗೆ? ಏನು ಶರಣಾಗತಃ ಕ್ಷುಧಾರ್ತಶ್ಚ ಶತ್ರುಭಿಶ್ಚಾಪ್ಯುಪದ್ರತಃ ಚಿರೋಷಿತಶ್ಚ ಸ್ವಗೃಹೇ ಪಾತವ್ಯ ಸರ್ವದಾ ಭವೇತ್. ಅವ ಶಾಸ್ತ್ರವನ್ನು ಹೇಳುತ್ತದೆ. ಪೂಜನೀಯ ಹಕ್ಕಿ, ಸಾಮಾನ್ಯ ಹಕ್ಕಿ ಅಲ್ಲ ಅದು, ಶಾಸ್ತ್ರವನ್ನೆಲ್ಲ ತಿಳಿದದ್ದು. ಅದು ಹೇಳುತ್ತದೆ ಯಾರನ್ನೆಲ್ಲ ರಕ್ಷಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ, ಗೊತ್ತುಂಟ? ಆಂಗಿರಸರು ಹೇಳಿದ್ದಾರೆ, ಗೊತ್ತುಂಟ? ಶರಣು ಬಂದವರನ್ನು ರಕ್ಷಿಸಬೇಕು. ಹಾಗಾಗಿ ನನಗೆ ಶರಣಾಗತನಾಗಿ ಬಂದವರನ್ನು ರಕ್ಷಿಸಬೇಕು. ಕ್ಷುಧಾರ್ತಶ್ಚ ಹಸಿದಿರುವವರನ್ನು ರಕ್ಷಿಸಬೇಕು. ಹಾಗೆ ಶತ್ರು ಪೀಡಿತರನ್ನು, ಯಾರೋ ಎಲ್ಲೋ ಉಪದ್ರವ ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ಬಂದು ನಮಗೆ ಸ್ವಲ್ಪ ಪ್ರೊಟೆಕ್ಷನ್ ಕೊಡಿ, ರಕ್ಷಣೆ ಕೊಡಿ ಅಂತ ಕೇಳಿದ್ರೆ ನಾವು ರಕ್ಷಿಸಬೇಕು. ಹಾಗೆಯೇ ಚಿರೋಷಿತಶ್ಚ ಸ್ವಗೃಹೇ, ಹಾಗೆ ಏನ್ ಹೇಳ್ತಾರೆ, ನಮ್ಮ ಮನೆಯಲ್ಲೇ ಬಹಳ ಕಾಲ ಇದ್ದವರನ್ನು ನಾವು ಚೆನ್ನಾಗಿ ನೋಡಿಕೊಳ್ಬೇಕು. ಅಲ್ಲ, ನಂಗೆ ಗೊತ್ತಿರಲಿಲ್ಲ, ಈಗ ಬಂದದ್ದ ನಾನು ಅಂತ ಹೇಳ್ಬಹುದು ನೀವು. ಆದ್ರೆ ಮೊದಲಿನಿಂದ ಈ ಮನೆಯಲ್ಲಿ ಇದ್ದವರು ನಾವಾದದ್ರಿಂದ ನಮ್ಮನ್ನು ರಕ್ಷಣೆ ಮಾಡುವ ಕರ್ತವ್ಯ ನಿನ್ನಿದು. ಹಾಗಾಗಿ ಪಾತವ್ಯ ಸರ್ವದಾ ಭವೇತ್. ನೋಡಿ, ಇದೆಲ್ಲ ಏನು ಕೇಳಿದ್ರೆ, ಮನೆಯಲ್ಲಿ ಇರುವವರು ಮೊದಲಿಂದ ಯಾರು ಬಂದಿದ್ರು ಅವರನ್ನು ರಕ್ಷಣೆ ಮಾಡ್ಬೇಕಾದ್ದು ನಮ್ಮ ಕರ್ತವ್ಯ. ನಾವೇನೋ ಇವತ್ತು ಬಂದೆವು, ನೀನು ಹೋಗಪ್ಪ ಅಂತ ನಾವು ಬಂದ ಕೂಡಲೇ ಚೇಂಜ್ ಮಾಡೋದಲ್ಲ. ಇಲ್ಲೇ ಇದ್ದವರನ್ನು ನಾವು ಹಿಂದಿನಿಂದ ಬಂದವರು ಅಂತ ಒಂದು ಕನ್ಸಿಡರೇಷನ್ ಇಟ್ಟುಕೊಂಡು ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹಕ್ಕಿ ಆಂಗಿರಸರ ಮಾತನ್ನು ಹೇಳ್ತಾ ಇದೆ. ಅಪಾಲಯನ್ನರೋ ಯಾತಿ ಕುಂಭೀಪಾಕಂ ಸಂಶಯಂ ಕಥಮತ್ಯ ಹವಿರ್ದೇವಾ ಗೃಹ್ಣಂತಿ ಪಿತರಸ್ವಧಾಂ. ಒಂದು ವೇಳೆ ಈ ನಿಯಮಗಳನ್ನು ನೀವು ಪಾಲನೆ ಮಾಡಲಿಲ್ಲ ಅಂತಾದ್ರೆ ಅಂತಹ ಮನುಷ್ಯನನ್ನು ಕುಂಭೀಪಾಕ ನರಕದಲ್ಲಿ ಹಾಕ್ತಾರೆ. ಇದರಲ್ಲಿ ಯಾವ ಸಂದೇಶವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಅಷ್ಟು ಮಾತ್ರ ಅಲ್ಲ, ಅಂದ್ರೆ ಮನೆಯಲ್ಲಿದ್ದವರನ್ನು ನೋಡಿಕೊಳ್ಳದೆ ಇರುವವರನ್ನು, ಹಸಿನಾಗಿ ಬಂದವರಿಗೆ ಅನ್ನ ಹಾಕದೇ ಇರುವಂತದ್ದು, ಶರಣಾಗತ ಬಂದವರನ್ನು ನೋಡಿಕೊಳ್ಳದೆ ಹೀಗೆಲ್ಲ ಇದ್ರು ಅಂತಾದ್ರೆ ಆಗ ಹೇಳ್ತಾರೆ, ಕಥಂ ಹವಿರ್ದೇವಾಹ ಗೃಹ್ಣಂತಿ. ಆತ ಕೊಟ್ಟ ಆಹಾರವನ್ನು ದೇವತೆಗಳು ಹೇಗೆ ಸ್ವೀಕಾರ ಮಾಡ್ತಾರೆ? ಪಿತರಹ ಗೃಹ್ಣಂತೆ ಪಿತರಸ್ವಧ. ತಂದೆ ತಾಯಿಗೋಸ್ಕರ ಅಂತ ಪಿತೃದೇವತೆಗಳಿಗೋಸ್ಕರ ಕೊಟ್ಟಂತಹ ಪಿಂಡವನ್ನು ಅವರು ಹೇಗೆ ಸ್ವೀಕಾರ ಮಾಡ್ತಾರೆ? ಇದು ನೋಡುವಾಗ ನಮಗೆ ಚಿಕ್ಕ ವಿಷಯ ಅಂತ ಕಾಣ್ತದೆ, ಆದ್ರೆ ಇದು ದೊಡ್ಡ ವಿಷಯವನ್ನು ಹೇಳ್ತಾ ಉಂಟು. ಏನು ಕೇಳಿದ್ರೆ, ನಾವು ಪ್ರಾಮಾಣಿಕವಾಗಿದ್ದುಕೊಂಡು ಶಾಸ್ತ್ರೀಯವಾಗಿ ಬದುಕಿದಾಗ ಮಾತ್ರ ನಾವು ಮಾಡುವ ಪೂಜೆಯನ್ನು ದೇವರು ಸ್ವೀಕಾರ ಮಾಡ್ತಾರೆ, ಪಿತೃಗಳು ಪಿಂಡ ಸ್ವೀಕಾರ ಮಾಡ್ತಾರೆ. ನಾವು ಹೇಳ್ತೇವೆಲ್ಲ ಎಂತದ್ದು ಕೇಳಿದ್ರೆ, ಬೇಡದ್ದೆಲ್ಲ ಮಾಡೋದು, ಆಮೇಲೆ ಊರಿಗೆಲ್ಲ ಉಪದೇಶ ಮಾಡೋದು, ಆದ್ರೆ ತಾನು ಮಾತ್ರ ಗಾಳ ಹಾಕೋದು ಅಂತ ಊರಿಗೆಲ್ಲ ಹೇಳಿಕೊಂಡು ಮಾಡುವಂತದ್ದಿರ್ತದೆ. ಈ ಒಂದು ಸ್ವಭಾವ ಇತ್ತು ಅಂತಾದ್ರೆ, ಶಾಸ್ತ್ರ ವಿರುದ್ಧವಾದ ಕೆಲಸ ಮಾಡಿತು ಅಂತ ಹೇಳಿದ್ರೆ ಖಂಡಿತ ಅವನು ಕೊಟ್ಟ ಪಿಂಡವನ್ನು ಪಿತೃದೇವತೆಗಳು ಸ್ವೀಕರಿಸೋದಿಲ್ಲ. ಹಾಗಾದ್ರೆ ನಾವು ಮಾಡುವ ಪೂಜೆ ಯಾಕೆ ಫಲಿಸುವುದಿಲ್ಲ ಕೇಳಿದ್ರೆ ಇದೆಲ್ಲವೂ ಕಾರಣ ಆಗಿರ್ತದೆ. ಹಾಗಾಗಿ ಅಪಾಲಯನ್ ನರೋ ಯಾತಿ, ಯಾರು ಇವರಿಗೆ ರಕ್ಷಣೆ ಕೊಡೋದಿಲ್ವಾ ಅವರೆಲ್ಲ ಕುಂಭೀಪಾಕ ನರಕಾದಿಗಳಿಗೆ ತಾವು ಹೋಗ್ತಾರೆ. ಹಾಗಾಗಿ ನಾವು ಮಾಡುವ ಯಾವ ಒಂದು ಕರ್ಮ ಉಂಟು ಅದು ಶಾಸ್ತ್ರದ ಹಿನ್ನೆಲೆಯಲ್ಲಿ ಇರಬೇಕು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಿದ್ರೆ ಮಾತ್ರ ದೇವತೆಗಳು, ಸ್ವಧಾವಾಕ್ಯವನ್ನು ಹೇಳುವ ಪಿತೃಗಳು ಸ್ವೀಕರಿಸ್ತಾರೆ. ಹಾಗಾಗಿ ಇವತ್ತಿನ ದಿನ ಶಿವರಾತ್ರಿಯ ದಿನ. ಈ ಶಿವರಾತ್ರಿ ಎನ್ನುವಂಥದ್ದು ಮಂಗಳಕರವಾದ ರಾತ್ರಿ ಅಂತ. ಯಾಕೆ ಇಷ್ಟೆಲ್ಲ ಮಹತ್ವವನ್ನು ಕೊಡ್ತಾರೆ? ಇವತ್ತಂತೂ ಕೃಷ್ಣದೇವರಿಗಂತೂ ಅಲಂಕಾರ ಮಾಡಬೇಕಾದ್ರೆ ಹರಿ ಮತ್ತೆ ಹರ ಇಬ್ಬರ ಒಟ್ಟಿಗಿನ ಅಲಂಕಾರ ಮಾಡಿದ್ದಾರೆ. ಏನಿದರ ಚಿಂತನೆ ಅಂತ ಕೇಳಿದ್ರೆ, ಹರಿಯ ಮತವೇ ಹರನ ಮತ. ಹಾಗಾಗಿ ಹರಿ ಏನು ಚಿಂತನೆ ಮಾಡ್ತಾನೆ ಅದೇ ಹರನು ಚಿಂತನೆ ಮಾಡ್ತಾನೆ, ಹರ ಏನು ಚಿಂತನೆ ಮಾಡ್ತಾನೆ ಅದೇ ಚಿಂತನೆಯನ್ನು ಹರಿಯೂ ಮಾಡ್ತಾನೆ. ಅವರಿಗೆ ಹೇಳುತ್ತೇವಲ್ಲ, ಅವರಿಬ್ಬರದ್ದು ಒಂದೇ ಮಾರೆ, ದೇಹ ಮಾತ್ರ ಬೇರೆ, ಮನಸ್ಸು ಇಬ್ಬರದ್ದು ಒಂದೇ. ಗಳಸ್ಯ ಕಂಠಸ್ಯ ಅಂತ ಒಂದು ಮಾತನ್ನು ಹೇಳುತ್ತೇವೆ. ಗಳಸ್ಯ ಅಂದ್ರೆ ಏನು? ಕುತ್ತಿಗೆ ಅಂತ ಅರ್ಥ. ಗಳ ಅಂದ್ರೆ ಕುತ್ತಿಗೆ, ಕಂಠ ಅಂದ್ರೆ ಏನು? ಕುತ್ತಿಗೆ ಅಂತ ಅಂದ್ರೆ ಇಬ್ರು ಒಂದೇ, ಅಭಿಪ್ರಾಯ ಒಂದೇ ಎನ್ನುವ ಅರ್ಥದಲ್ಲಿ ಇರುವಂತದ್ದು. ಆ ಚಿಂತನೆಯಿಂದ ಇಟ್ಟುಕೊಂಡು ಐಕ್ಯ ಚಿಂತನೆಯನ್ನು ಕೊಟ್ಟರೆ ಹೊರತು ದೈಹಿಕವಾಗಿ ಅವರಿಬ್ರು ಒಂದೇ ಎನ್ನುವ ದೃಷ್ಟಿಯಿಂದ ಅಲ್ಲ. ಯಾಕೆ? ಕಾಲಕೃತವಾಗಿ ಹರನಿಗೂ ಹರಿಗೂ ಬಹಳ ವ್ಯತ್ಯಾಸ ಇದೆ. ಒಬ್ಬ ಅಜ್ಜ, ಇನ್ನೊಬ್ಬ ಮೊಮ್ಮಗ. ಭಗವಂತನ ಮಗ ಬ್ರಹ್ಮ, ಬ್ರಹ್ಮನ ಮಗನಾದವ ರುದ್ರ. ಹಾಗಾದ್ರೆ ಈ ಮೊಮ್ಮಗನ ಜನ್ಮ ನಕ್ಷತ್ರವನ್ನು, ಮೊಮ್ಮಗನ ದಿನವನ್ನು ಅಜ್ಜ ತಾನು ಹರ್ಷಿಸಿಕೊಂಡು ಅದನ್ನು ಉಪಾಸನೆ ಮಾಡಿದವರೆಲ್ಲ ಅನುಗ್ರಹ ಮಾಡ್ತಾನೆ. ಹಾಗಾದ್ರೆ ಅನುಗ್ರಹ ಮಾಡಿದ್ದು ಯಾರು ಕೇಳಿದ್ರೆ ಭಗವಂತನೇ. ಆದ್ರೆ ಏನು
ಭಗವಂತ ರುದ್ರದೇವರು ಹೇಳ್ತಾರೆ ಏನು, ನುಡಿದಂತೆ ನಡಿಬೇಕೆ ಹೊರತು ನಾನು ಮಾಡಿದಾಗೆ ನೀವು ಮಾಡಬೇಡಿ ಅಂತ. ಏನು ಹೇಳಿದ್ದಾರೆ ಅವರು? ಆ ಮಂತ್ರ ಈ ಮಂತ್ರ ಜಪಿಸು ಕೆಡಲು ಬೇಡ ಅಂತ, ರಾಮ ಮಂತ್ರವೋ ಜಪಿಸು ಅಂತ ಅವರು ಹೇಳಿದ್ರು. ನಾವಿವತ್ತೇನ್ ಮಾಡ್ತೇವೆ ಕೇಳಿದ್ರೆ, ರುದ್ರದೇವರದ್ದು ದಿನ ಹೇಳಿ ರುದ್ರ ನೀನೇ ದೊಡ್ಡವ, ನೀನೇ ದೊಡ್ಡವ, ನೀನೇ ಇಂದ್ರ ಚಂದ್ರ ಅಂತ ಹೇಳ್ತೇವೆ. ನಮ್ಮ ಲೆಕ್ಕದಲ್ಲಿ ರುದ್ರನಿಗೆ ಪ್ರೀತಿ ಆಗ್ತದ ಕೇಳಿದ್ರೆ ಖಂಡಿತ ಅಲ್ಲ. ರುದ್ರನಿಗೆ ಪ್ರೀತಿ ಆಗುದು ಯಾವಾಗ ಕೇಳಿದ್ರೆ, ನಿನ್ನ ಅಜ್ಜನ ಜೊತೆಗೆ ನಿನ್ನ ಆರಾಧನೆ ಮಾಡ್ತೇವೆ ಹೇಳಿದ್ರೆ ಅವನಿಗೆ ಪ್ರೀತಿ ಆಗತ್ತೆ. ಅದನ್ನು ತೋರಿಸುವುದಕ್ಕೋಸ್ಕರ ಹರಿಹರರು ತಾವು ಒಂದೇ ಆಗಿ ನಿಂತಿದ್ದಾರೆ. ಹಾಗಾದ್ರೆ ಏನು ಕೇಳಿದ್ರೆ, ಹರನ ಒಳಗಿರುವ ಯಾವ ರೂಪ ಉಂಟಲ್ಲ ಅದು ಕೂಡ ಶಿವರೂಪೇ ಶಿವಸ್ಥಿತ ಎನ್ನುವ ವೇದವಾಕ್ಯದ ಅರ್ಥವೇ ಹರಿಹರರ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಹೇಳ್ತಾರೆ, ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಸಾಲಗ್ರಾಮದಲ್ಲಿ ನಿತ್ಯ ಪೂಜೆ ಮಾಡಿ ದೇವಾದಿ ದೇವತೆಗಳು ಮಹಾವಿಷ್ಣುವಿನ ಸನ್ನಿಧಾನ ಇದೆ ಅಂತ ಹೇಳ್ತಾ ರುದ್ರದೇವರಿಗೆ ಹೇಳ್ತಾರೆ, ಬಾರ ನನ್ನೊತ್ತಿ ಕೂತ್ಕೋ ಅಂತೆ. ಹಾಗಾಗಿ ಸಾಲಗ್ರಾಮದಲ್ಲಿ ರುದ್ರದೇವರ ಸನ್ನಿಧಾನವನ್ನು ಸೂಚನೆ ಮಾಡ್ತಾನೆ. ಯಾಕೆ ಕೇಳಿದ್ರೆ, ಯಾವಾಗಲೂ ಹಾಗೆ ಮಕ್ಕಳಿಗಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಈ ಮೊಮ್ಮಕ್ಕಳು ಅಜ್ಜನ ಜೊತೆಗೆ ಹೋಗಿ ತೊಡೆಯನ್ನು ಏರಿ ಕೂತ್ಕೊಳ್ತಾವೆ, ಹಾಗೆ ರುದ್ರದೇವರು ಹೋಗಿ ತೊಡೆಯನ್ನು ಏರಿ ಕೂತ್ಕೊಳ್ತಾರೆ. ಅಂತಹ ಒಂದು ಚಿಂತನೆ. ಹಾಗಾಗಿ ತೊಡೆಯಲ್ಲಿ ಏರಿದ್ದಾರೆ. ನೋಡುವಾಗ ನಿಮಗೆ ಹೇಗೆ ಕಾಣುತ್ತದೆ ಕೇಳಿದ್ರೆ, ಅರ್ಧ ಮೊಮ್ಮಗ ಕಾಣ್ತಾನೆ, ಅರ್ಧ ಭಾಗ ಅಜ್ಜ ಕಾಣ್ತಾನೆ. ಆ ಚಿಂತನೆಯಿಂದ ಆ ಒಂದು ದೇವರಿಗೆ ಕೃಷ್ಣನಿಗೆ ಅಲಂಕಾರ. ಹಾಗಾಗಿ ಒಳಗೆ ಇರುವವನು ಯಾರು ಕೇಳಿದ್ರೆ ಭಗವಂತನೇ. ಶಿವರಾತ್ರಿ ಅಂದ್ರೆ ಶಿವ ಅಂದ್ರೆ ಜ್ಞಾನ ಅಂತ ಅರ್ಥ, ರಾತ್ರಿ ಅಂದ್ರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನವನ್ನು ಕಳೆದು ಮಂಗಳವನ್ನು ಕೊಡುವದ್ದು ಅದು ಯಾರು ಕೇಳಿದ್ರೆ ಅದು ಭಗವಂತ. ವಾದಿರಾಜರು ವ್ಯಾಖ್ಯಾನಗಳಲ್ಲಿ ಹೇಳುವಾಗ ಒಳ್ಳೆ ರೀತಿಯಾದಂಥ ಘಟನೆಗಳನ್ನೆಲ್ಲ ಹೇಳ್ತಾರೆ. ಇವತ್ತು ಶಿವರಾತ್ರಿ ಆದದ್ರಿಂದ ಆ ಚಿಂತನೆಯನ್ನು ನಾವು ಮಾಡಬೇಕು. ಮಾಡದೇ ಇದ್ದರೆ ನಾವು ಮಾಡುವ ಆರಾಧನೆ ಕೇವಲ ರುದ್ರನಿಗೆ ಮುಟ್ಟೋದಿಲ್ಲ. ಹಾಗಾದ್ರೆ ರುದ್ರದೇವರಿಗೆ ಮುಟ್ಟಬೇಕು ಕೇಳಿದ್ರೆ, ರುದ್ರೋ ಬಹುಶಿರ ಭಬ್ರುಹು ವಿಶ್ವಯೋನಿ ಶುಚಿಶ್ರವ ಅಂತ ಯಾರ ಹೆಸರು ಇದು? ಸಹಸ್ರನಾಮ. ಒಟ್ಟಿಗೆ 1000 ಹೆಸರು ಇರುವಂತದ್ದು ಅದು ವಿಷ್ಣುವಿದ್ದೇ ಹೆಸರು, ಅದು ಯಾರಿಗೂ ಡೌಟೇ ಇಲ್ಲ. ಹಾಗಾದ್ರೆ ಭಗವಂತನಿಗೆ ಏನು ಹೆಸರು ಉಂಟು ಅಂತಾಯ್ತು? ರುದ್ರ ಅಂತ ಹೆಸರು ಉಂಟು. ಆದ್ರೆ ನಮಗೆ ಯಾರ್ದು ನೆನಪಾಗತ್ತೆ ಕೇಳಿದ್ರೆ, ಗಣಪತಿಯ ಅಪ್ಪ ನೆನಪಾಗ್ತಾನೆ, ಗಣಪತಿಯ ಅಜ್ಜ, ಗಣಪತಿಯ ಪಿಜ್ಜನ ಹೆಸರು ರುದ್ರ ಅಂತ ಇದೆ. ಹಾಗಾಗಿ ಆ ಹೆಸರನ್ನು ಮೊಮ್ಮಗ ಇಟ್ಟುಕೊಂಡದ್ದು. ನಮ್ಮಲ್ಲಿ ಒಂದು ಉಂಟಲ್ಲ, ಅಜ್ಜನ ಹೆಸರನ್ನು ಮೊಮ್ಮಕ್ಕಳಿಗೆ ಇಡೋದು. ಹಾಗಾಗಿ ರುದ್ರ ಅಂತ ಆ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಶಿವಸ್ಥಾಣುರ್ಭೂತಾಧಿರ್ನಿಧಿರವ್ಯಯ ಅಂತ ವಿಷ್ಣು ಸಹಸ್ರನಾಮದ ಹೆಸರು. ಶಿವ ಅಂದ್ರೆ ಭಗವಂತ, ಅಜ್ಜನ ಹೆಸರನ್ನು ಮೊಮ್ಮಗನಾದ ರುದ್ರದೇವರು ತಾನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅಂತಹ ರುದ್ರದೇವರು ದೋಷ ಬಂತವರಿಗೆ ಅಂತೆ. ಹಾಗಾಗಿ ಬ್ರಹ್ಮಹತ್ಯ ದೋಷ ಬಂದದ್ದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳಿ ರಾಮೇಶ್ವರದಲ್ಲಿ ರಾಮಲಿಂಗನನ್ನು ಪ್ರತಿಷ್ಠೆ ಮಾಡಿದ್ರು. ನಮಗೆಲ್ರಿಗೂ ಗೊತ್ತುಂಟು ಯಾರು ಪ್ರತಿಷ್ಠೆ ಮಾಡಿದ್ರು ಕೇಳಿದ್ರೆ, ರಾಮದೇವರು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರು. ಎಲ್ಲಿ? ರಾಮೇಶ್ವರದಲ್ಲಿ. ಹಾಗಾಗಿ ಆ ಲಿಂಗಕ್ಕೆ ರಾಮಲಿಂಗೇಶ್ವರ ಅಂತ ಹೆಸರು ಬಂತು. ಯಾಕೆ ಪ್ರತಿಷ್ಠೆ ಮಾಡಿದ್ರು ಕೇಳಿದ್ರೆ, ಪುರಾಣಗಳು ಹೇಳ್ತವೆ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೋಸ್ಕರ ಶಿವನನ್ನು ಪ್ರತಿಷ್ಠೆ ಮಾಡಿದ್ರು. ನಾವದಕ್ಕೆ ಹೇಗೆ ಅರ್ಥ ಮಾಡಿದ್ರು ಹೆಚ್ಚಿನವರು ಕೇಳಿದ್ರೆ, ಹೌದು ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಇದು ಪೂರ್ವಪಕ್ಷ. ಯಾಕೆ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬಂತು ಕೇಳಿದ್ರೆ, ಪೌಲಸ್ತ್ಯ ಇದ್ದಾನಲ್ಲ, ರಾವಣ ಇದ್ದಾನಲ್ಲ, ಅವ ಬ್ರಾಹ್ಮಣ. ಬ್ರಹ್ಮದೇವರ ಮಗನಾದಂಥ ಪುಲಸ್ತ್ಯರ ಮಗನಾದದ್ದು ರಾವಣ. ಹಾಗಾಗಿ ಬ್ರಾಹ್ಮಣ ವಂಶದಲ್ಲಿ ಬಂದವ. ಅಂತಹ ಬ್ರಾಹ್ಮಣನಾದ ರಾವಣನನ್ನು ಕೊಂದದ್ರಿಂದ ರಾಮದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಅದರ ಪರಿಹಾರಕ್ಕೋಸ್ಕರ ರುದ್ರದೇವರನ್ನು ಪ್ರತಿಷ್ಠೆ ಮಾಡಿದ್ರು ಅಂತ ಪ್ರತೀತಿ. ಅದಕ್ಕೆ ವಾದಿರಾಜರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಹಾಗಲ್ಲ ಕಥೆ. ಮತ್ತೇನು ಕೇಳಿದ್ರೆ, ಬ್ರಹ್ಮಹತ್ಯ ಎನ್ನುವಂತ ದೋಷ ರಾಮದೇವರಿಗೆ ಬರಲೇ ಇಲ್ಲ. ಯಾಕೆ ಕೇಳಿದ್ರೆ, ಈ ಬ್ರಾಹ್ಮಣ ಜಾತಿಯಲ್ಲಿ ಬಂದಿದ್ನೋ ರಾಕ್ಷಸ ಜಾತಿಯಲ್ಲಿ ಬಂದಿದ್ನೋ ಎನ್ನುವಂಥದ್ದು ಬೇರೆ. ಆದ್ರೆ ಅವನ ಇಂಟೆನ್ಷನ್, ಅವನ ಮಹಾದುಷ್ಟನಾಗಿದ್ದ, ಅವನನ್ನು ಕೊಲ್ಲಲೇಬೇಕಾದ ಪರಿಸ್ಥಿತಿ. ಹಾಗಾಗಿ ಅವನನ್ನು ವಧೆ ಮಾಡಿದ್ರೆ ಪುಣ್ಯವೇ ಹೊರತು ಪಾಪ ಅಲ್ಲ. ಹಾಗಾದ್ರೆ ದೋಷ ಬಂದದ್ದು ಯಾರಿಗೆ? ಬ್ರಹ್ಮಹತ್ಯ ಅಂದ್ರೆ ಅದು ರಾಮನಿಗೆ ಅಲ್ಲ, ಮತ್ತೆ ರುದ್ರದೇವರಿಗೆ ಬಂತು. ರುದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು. ಅದರ ಪರಿಹಾರಕ್ಕೋಸ್ಕರ ಅವರು ಹೇಳ್ತಾರೆ ರುದ್ರದೇವರು ರಾಮನ ಹತ್ರ, ನೀನೇನು ಒಂದು ಸೇತುವೆ ಕಟ್ಟಿದ್ಯಲ್ಲ, ರಾಮ ಸೇತುವೆ, ಆ ಸೇತುವೆಯನ್ನು ನಾನು ದಿನಾ ನೋಡ್ತಾ ಕೂತ್ಕೊಳ್ತೇನೆ. ನೋಡಿದಾಗ ನನಗೆ ಬಂದ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗತ್ತೆ. ಆ ಸೇತು ದರ್ಶನಾನು ಮುಕ್ತಿ, ಹಾಗೆ ಆ ಕಾಶಿ ಮರಣ ಮುಕ್ತಿ ಅಂತ ಹೇಳ್ತಾರೆ. ಕಾಶಿಯಲ್ಲಿ ಸತ್ರೆ ಮೋಕ್ಷ ಅಂತ ಇದೆ. ಸೇತುವೆಯನ್ನು, ರಾಮ ಸೇತುವೆಯನ್ನು ನೋಡಿದ್ರೆ ನಮ್ಮ ಬ್ರಹ್ಮಹತ್ಯಾದಿ ದೋಷಗಳು ನಾಶ ಆಗ್ತದೆ ಅಂತ ಉಂಟು. ಅದಕ್ಕೋಸ್ಕರ ದಿನನಿತ್ಯ ನಾನು ನೀನು ಮಾಡಿದ ಯಾವ ಸೇತುವೆ ಉಂಟಲ್ಲ ಅದನ್ನು ನೋಡಬೇಕು ಅಂತ ನನ್ನ ಬಯಕೆ. ಹಾಗಾದ್ರೆ ನೋಡ್ಬೇಕು ಕೇಳಿದ್ರೆ ಏನ್ ಮಾಡ್ಬೇಕು? ನಾನು ಅಲ್ಲೇ ಕೂತ್ಕೊಳ್ಬೇಕು, ನನ್ನನ್ನು ನೀನು ಕೂತ್ಕೊಳ್ಳಿಸ್ಬೇಕು. ಕೂತ್ರೆ ದಿನಾ ಸೇತುವೆ ನೋಡಿ 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 ನನ್ನ ಬ್ರಹ್ಮಹತ್ಯಾ ಪರಿಹಾರ ಆಗತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಸರಿ ಆಯ್ತಲ್ಲ ವಾಕ್ಯ.
ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೋಸ್ಕರ ರುದ್ರನನ್ನು ಪ್ರತಿಷ್ಠೆ ಮಾಡಿದ್ರು. ಯಾರಿಗೆ ಬ್ರಹ್ಮಹತ್ಯೆ? ರುದ್ರದೇವರಿಗೆ. ಎಲ್ಲಿ ಉಂಟು ಕಥೆ? ಬ್ರಹ್ಮ ಕಪಾಲ. ಬ್ರಹ್ಮದೇವರ ಮಗನಾಗಿ ಬಂದದ್ದು ರುದ್ರದೇವರು. ಒಂದಿನ ಗಲಾಟೆ ಮಾಡಿದ್ರು ಅಪ್ಪನ ಮೇಲೆ. ಯಾಕೆ? ಭಗವಂತನಿಗೆ 5 ತಲೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ತಾನು 5 ರೂಪವನ್ನು ಪಡೆದಾಗ ರಮಾ, ಮಾಯಾ, ಜಯ, ಕೀರ್ತಿ, ಶಾಂತಿ ಅಂತ ಹೇಳಿ ತಾನು ದೇವಿ 5 ರೂಪವನ್ನು ಪಡಿತಾಳೆ. ಅವರಿಗೆ ಹುಟ್ಟುಕೊಂಡವನು ಯಾರು ಹೇಳಿದ್ರೆ ಚತುರ್ಮುಖ ಅಲ್ಲ, ಪಂಚಮುಖ ಬ್ರಹ್ಮ. ಆದ್ರೆ ಆತ ಏನು ಮಾಡ್ತಾನೆ? ಈ ವಿಸ್ತಾರ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತ ಭಗವಂತ ಹೇಳಿದ ಅಂತ ಹೇಳಿ ತಾನು ಮದುವೆ ಆಗಬೇಕು, ಮಿಥುನ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಸರಸ್ವತಿಯನ್ನು ಸೃಷ್ಟಿ ಮಾಡಿದ್ದೆ ಮದುವೆ ಆಗಬೇಕು ಅಂತ ಹೇಳಿ. ಮದುವೆ ಆಗಬೇಕು ಅಂತ ಸರಸ್ವತಿಯನ್ನು ಮದುವೆ ಆಗ್ತೇನೆ ಅಂತ ಹೊರಟಾಗ ಮಗನಾದಂತ ರುದ್ರದೇವರದ್ದು ಗಲಾಟೆ ಶುರುವಾಯಿತು. ಏನು, ನೀನು ಸರಸ್ವತಿಯನ್ನು ಮದುವೆ ಆಗ್ತಾ ಇದ್ಯಾ? ನೀನು ಸೃಷ್ಟಿ ಮಾಡಿದ್ದಲ್ಲ, ನಿನ್ನ ಮಗಳಾಗಿಲ್ವಾ? ಮಗಳನ್ನೇ ಮದುವೆ ಆಗುದು, ಹಾಗೆ ಹೀಗೆ ಗಲಾಟೆ. ಎಷ್ಟು ಗಲಾಟೆ ಕೇಳಿದ್ರೆ ತಲೆ ಕಡಿಯುವವರೆಗೆ ಗಲಾಟೆ. ಬ್ರಹ್ಮದೇವರ 5ನೇ ತಲೆಯಾದದ್ದು ಊರ್ಧ್ವಮುಖ. ಆ ತಲೆಯನ್ನು ಕಡದೇ ಬಿಟ್ಟ ರುದ್ರದೇವರು. ಕಡದ ಕೂಡಲೇ ತಲೆಯಲ್ಲಿ ಇರುವಂತ ಕಪಾಲ ಏನುಂಟು ಬ್ರಹ್ಮನದ್ದು, ಅದು ಇವರ ಕೈಗೆ ಅಂಟಿಕೊಳ್ಳುತ್ತೆ. ರುದ್ರದೇವರ ಕೈಗೆ ಅಂಟಿಕೊಂಡದ್ದೇ ತಡ ಇವರ ರಕ್ತವನ್ನು ಹೀರ್ಲಿಕ್ಕೆ ಆರಂಭ ಮಾಡುದು. ಈ ರುದ್ರದೇವರು ಏನು ಮಾಡ್ತಾರೆ ಕೇಳಿದ್ರೆ ಎಲ್ಲ ಕಡೆ ಹೋಗ್ತಾರೆ. ಹೋಗ್ತಾ ನನಗೆ ಭಿಕ್ಷೆ ಕೊಡಿ ಅಂತ ಕೇಳಿದ್ರು. ಎಲ್ಲಿವರೆಗೆ ಕೇಳಿದ್ರೆ ಕಾಶಿಗೆ ಹೋಗಿ ಅಲ್ಲಿ ಅನ್ನಪೂರ್ಣೆ ಹತ್ರವೂ ಕೂಡ ಭಿಕ್ಷೆಯನ್ನು ಕೇಳ್ತಾರೆ. ಯಾರು ಎಂತ ಹಾಕಿದ್ರು ಕೂಡ ಈ ತಲೆ ಬುರುಡೆ ಎಳೆದು ಖಾಲಿ ಮಾಡ್ತಾ ಇದ್ರು. ಕೊನೆಗೆ ತಾನು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಎಂತದು ಮಾರ, ಇದೊಂದು ಗ್ರಾಚಾರ ಕೈಗೆ ಅಂಟಿಕೊಂಡಿದ್ದು ಹೋಗ್ತಾನೆ ಇಲ್ಲ, ನನಗೆ ಬಹಳ ಕಷ್ಟ ಆಗ್ತಾ ಉಂಟು ಅಂತ. ಆಗ ವಿಷ್ಣು ಎಲ್ಲಿದ್ದ ಕೇಳಿದ್ರೆ ಬದರಿ ಕ್ಷೇತ್ರದಲ್ಲಿ ಇದ್ದ. ಬದರಿ ಕ್ಷೇತ್ರದಲ್ಲಿ ಇರುವಾಗ ವಿಷ್ಣು ಹೇಳ್ತಾನೆ ಕಪಾಲದ ಹತ್ರ, ಸರಿ ನಾನು ಕೈಯನ್ನು ಇಡ್ತೇನೆ, ನನ್ನ ಕೈಗೆ ನೀನು ಜಿಗಿ, ಇದಕ್ಕೆ ನೀನು ಹಾರಿ ಬಾ, ನಿನಗೆ ಏನು ಬೇಕೋ ನಾನು ಕೊಡ್ತೇನೆ ಅಂತ. ಸರಿ, ಈ ಬ್ರಹ್ಮನ ಕಪಾಲ ಏನು ಶಿವನ ಕೈಯಲ್ಲಿ ಉಂಟು, ಅದು ಹಾರಿ ರುದ್ರದೇವರ ಕೈಯಲ್ಲಿದ್ದದ್ದು ಹಾರಿ ಇವರ ಕೈಯಲ್ಲಿ, ಯಾರದು ಗಡಿಯ ಮಹಾವಿಷ್ಣುವಿನ ಕೈಗೆ ಬರ್ತದೆ. ಬಂದ್ರೆ ವಿಷ್ಣು ಏನು ಮಾಡಬೇಕು? ಮಹಾ ಚಾಣಾಕ್ಷ ಕೈಯನ್ನು ಟಕ್ಕ ಹಿಂದೆ ಎಳೆದು ಬಿಟ್ಟು, ಹಾಗಾಗಿ ಅದು ಯಾವುದೇ ಆಧಾರ ಇಲ್ಲದೆ ನೆಲದ ಮೇಲೆ ಹೋಗಿ ಬೀಳುತ್ತೆ. ಬೊಬ್ಬೆ ಹೊಡಿಲಿಕ್ಕೆ ಆರಂಭ ಮಾಡುತ್ತೆ ಬ್ರಹ್ಮ ಕಪಾಲ. ಅಲ್ಲ, ನನಗೆ ಕೊಡ್ತೇನೆ ಹೇಳಿ ಮೋಸ ಮಾಡಿದ್ದಿ, ನೆಲದಲ್ಲಿ ನಾನು ಅಂಟಿಕೊಂಡಿದ್ದೇನೆ, ನನಗೆ ಕೊಡು ಅಂತ ಕಾಣ್ತದೆ. ಆಗ ವಿಷ್ಣು ಹೇಳ್ತಾನಂತೆ, ನಿನಗೆ ಈಗಲ್ಲ, ಮಹಾಭಾರತ ಯುದ್ಧ ಆಗುವಾಗ ಬೀಳುವ ರಕ್ತಪಾತ ಏನುಂಟು ಅದೆಲ್ಲವೂ ಕೂಡ ನಿನ್ನ ಆಹಾರ ಆಗಲಿ. ಹಾಗಾಗಿ ಇವತ್ತು ಕೂಡ ಬ್ರಹ್ಮ ಕಪಾಲ ಕ್ಷೇತ್ರ ಯಾವುದು ಬದರಿಯಲ್ಲಿ ಉಂಟು. ಶ್ರಾದ್ದಾದಿಗಳನ್ನು ಮಾಡಬೇಕು ಹೇಳ್ತಾರೆ, ಮಾಡಿದ್ರೆ ಅದಕ್ಕೆ ಮೋಕ್ಷ. ಹೇಗೆ ರುದ್ರದೇವರಿಗೆ ಬಂದಂತಹ ದೋಷಕ್ಕೆ ಮೋಕ್ಷ ಆಯಿತೋ, ನಮಿಗೂ ಕೂಡ ತಲಾಂತರಗಳಿಂದ ಬಂದದ್ದೆಲ್ಲ ದೋಷಗಳು ಅಲ್ಲಿ ಮುಕ್ತವಾಗಿ ಬಿಡತ್ತೆ ಅಂತ ಹೇಳ್ತಾರೆ. ಹೀಗೆ ರುದ್ರರಿಗೆ ಬಂದಂಥದ್ದು ಬ್ರಹ್ಮದ ಹತ್ಯೆ ಎಂದು ಸಾಕ್ಷಾತ್ ದೋಷ. ರಾಮನಿಗೆ ನೀವು ಹೇಳೋದಾದ್ರೆ ಪರಂಪರೆಯಿಂದೆಲ್ಲ ಹೇಳ್ಕೊಂಡು ಹೋಗಬೇಕು. ಹಾಗಾದ್ರೆ ಬ್ರಹ್ಮಹತ್ಯೆ ದೋಷ ಇತ್ತು. ಪರಿಹಾರ ಏನು ಕೇಳಿದ್ರೆ, ರಾಮನ ವಸ್ತು, ರಾಮ ಮುಟ್ಟಿದ ವಸ್ತು, ರಾಮ ಕಟ್ಟಿದ ಸೇತು, ಆ ಸೇತು ದರ್ಶನ ಆದ್ರೆ ಮೋಕ್ಷ ಆಗತ್ತೆ. ಅದಕ್ಕೋಸ್ಕರ ತಾನು ರಾಮಲಿಂಗನಾಗಿ ರಾಮೇಶ್ವರದಲ್ಲಿ ಕೂತು ನಿತ್ಯ ರಾಮನಾಮನನ್ನು ಜಪಿಸ್ತಾ ಇರ್ತಾನೆ. ಹಾಗಾಗಿಯೇ ಹೇಳಿದ್ದು ಪಾರ್ವತಿಗೆ, ಆ ಮಂತ್ರ ಈ ಮಂತ್ರ ಕಡಿಸು, ಜಪಿಸಬೇಡ. ಹಾಗಿದ್ರೆ ಯಾವ್ಯಾವುದೋ ಉಪಾಸನೆ ಮಾಡಬೇಡಿ, ರಾಮ ಮಂತ್ರವನ್ನು ಜಪಿಸಿ ಅಂತ ಉಪದೇಶ ಕೊಡ್ತು. ಇಷ್ಟು ಮಾತ್ರ ಅಲ್ಲ, ಯಾವ ವೈದಿಕ ಧರ್ಮಗಳುಂಟು ಅಷ್ಟನ್ನೂ ಉಪದೇಶ ಮಾಡಿದವರು ಯಾರು ಕೇಳಿದ್ರೆ ಅದು ರುದ್ರದೇವರು. ಪಾರ್ವತಿಗೆ ಹೇಳುದು ಗೋಪಿ ಧಾರಣೆ ಹೇಗೆ ಮಾಡಬೇಕು, ಮುದ್ರಾಧಾರಣೆ ಹೇಗೆ ಮಾಡಬೇಕು, ಎಲ್ಲವನ್ನೂ ಕೂಡ ಹೀಗೆ ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಈಗ ಅಷ್ಟಾಗ ಅವಳು ಕೇಳ್ತಾಳೆ, ಅಲ್ಲ ನೀವು ಹೇಳೋದೊಂದು ಮಾಡೋದೊಂದಲ್ವಾ, ನೀವಿಷ್ಟೇ ಹೇಳಿದವರು, ನೀವು ಯಾಕೆ ಮತ್ತೆ ಸ್ಮಶಾನದಲ್ಲಿ ಹೋಗಿ ಕೂತದ್ದು, ನೀವು ಯಾಕೆ ರುಂಡ ಕಪಾಲಗಳನ್ನು ಧಾರಣೆ ಮಾಡಿದ್ದು, ನೀವು ಯಾಕೆ ಹಾವುಗಳನ್ನೆಲ್ಲ ಸುತ್ತಿಕೊಂಡದ್ದು, ಯಾವುದು ಮಾಡಬಾರದು ಅಂತ ಹೇಳ್ತೇವಲ್ಲ ಅದೆಲ್ಲ ಮಾಡ್ತಾ ಇದ್ದೀನಲ್ಲ. ಹೌದು ಮಾರಾಯ, ಈ ಜನ ಬಂದು ನನಗೆ ತುಂಬಾ ಕಿರಿಕಿರಿ ಮಾಡ್ತಾರೆ ಅಂತ. ಎಷ್ಟು ಕೇಳಿದರೆ ಏನೋ ಒಂದು ಸಿದ್ಧಿ ಆಯ್ತು ಅಂತ ಇಟ್ಟುಕೊಳ್ಳುವ, ಜನ ಬಂದು ಕೇಳ್ತಾರೆ, ಅಲ್ಲ ಅದು ಹೇಳಿ ಇದು ಹೇಳಿ ಇದು ಹೇಳಿ ಅಂತ. ಇದ್ದವರಿಗೆಲ್ಲ ಉತ್ತರ ಕೊಟ್ಟು ಸಾಕಾಗತ್ತೆ, ನಮ್ಮ ಸಾಧನೆ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕು? ಯಾರು ನಮ್ಮ ಹತ್ರ ಬರಬಾರ್ದು, ಯಾರು ಯೋಗ್ಯರು ಅವ್ರು ಮಾತ್ರ ಬರ್ಬೇಕು. ಅದಕ್ಕೋಸ್ಕರ ಏನು ಮಾಡಿದೆ ಗೊತ್ತಾ, ಸ್ಮಶಾನಕ್ಕೆ ಹೋಗಿ ಕೂತೆ. ಇಲ್ಲಿ ಯಾರು ಬರುವುದಿಲ್ಲ ಹೆದರಿಂದ. ಆದ್ರೂ ರುದ್ರದೇವರನ್ನು ಸ್ಮಶಾನಕ್ಕೆ ಹುಡುಕಿಕೊಂಡು ಬಂದ್ರಂತೆ. ಕೊನೆಗೆ ಏನು ಮಾಡಿದೆ, ಹಾವನ್ನು ಸುತ್ತಿಕೊಂಡೆ, ಆದ್ರೂ ಜನ ಬರ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ತಾನು ಯಾವೂ ಬರಬಾರ್ದು ಅದೆಲ್ಲ ಮಾಡಿಕೊಂಡೆ. ಇಷ್ಟೆಲ್ಲ ಆದ ನಂತರ ಮಹಾವಿಷ್ಣು ಹೇಳಿದ, ಅಥತ್ಯಾನಿ ವಿಥತ್ಯಾನಿ ಮೋಹಶಾಸ್ತ್ರಾಣಿ ಕಾರಯ ಅಂತ ತಾನು ಪದ್ಮಪುರಾಣದಲ್ಲಿ ಹೇಳ್ತಾನೆ. ನೀನು ಏನು ಮಾಡಬೇಕು, ನನ್ನನ್ನು ಹೆಚ್ಚು ಪ್ರಸಿದ್ಧಿಗೆ ತರಬೇಡ, ಮತ್ತೆ ನಿನ್ನನ್ನು ನೀನು ಪ್ರಸಿದ್ಧಿಗೆ ತಂದುಕೋ, ರುದ್ರದೇವರನ್ನು ಪ್ರಸಿದ್ಧಿಗೆ ತಂದುಕೋ ಅಂತ ರುದ್ರದೇವರು ಹೇಳಿದ್ರಂತ. ಅದೆಲ್ಲ ಆಗೋದಿಲ್ಲ.
ನನಗೆ ಸತ್ಯ ಗೊತ್ತು, ನಾನು ದೊಡ್ಡ ಜನ ಅಲ್ಲ, ನೀನೇ ದೊಡ್ಡವ ಅಂತ ನನಗೆ ಗೊತ್ತು. ಆದ್ರಿಂದ ನಿನ್ನನ್ನು ನಾನು ಕಡಿಮೆ ಮಾಡಿ ನನ್ನನ್ನು ನಾನು ದೊಡ್ಡದು ಹೇಗೆ ಮಾಡ್ಲಿ, ಹಾಗಾಗಿ ನಾನು ಒಪ್ಪೋದಿಲ್ಲ ಅಂತ ರುದ್ರದೇವರು ಹೇಳಿದ್ರಂತೆ. ಅದಕ್ಕೆ ರಾಮದೇವರು ಹೇಳ್ತಾರೆ, ಇಲ್ಲ, ಇದು ನನ್ನ ಆಜ್ಞೆ. ಮೋಹಶಾಸ್ತ್ರಗಳು ಬೇಕು. ಇವತ್ತು ಎಲ್ಲವೂ ಕೂಡ ವೈಕುಂಠಕ್ಕೆ ಬಂದ್ರೆ ಅಲ್ಲಿ ಜಾಗ ಇರ್ಲಿಕ್ಕಿಲ್ಲ. ಮತ್ತೆ ಯಾರಿಗೆ ಯಾವುದು ಇಷ್ಟ, ಮೂರು ರೀತಿಯಾದಂತಹ ತರನಾದಂತಹ ಜನ ಇರ್ತಾರೆ: ಸಾತ್ವಿಕರು, ರಾಜಸರು, ತಾಮಸರು. ತಾಮಸರಿಗೂ ಒಬ್ಬ ಬೇಕು. ಇವಾಗ ನೋಡಿ, ರಕ್ಕಸರಿಗೂ ಅಡ್ವೈಸರ್ ಒಬ್ಬ ಇದ್ದಾನೆ. ಯಾರು? ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರು ಏನು ಕೆಟ್ಟವರಲ್ಲ, ಆದ್ರೆ ಯಾಕೆ ಆ ಪಕ್ಷದಲ್ಲಿ ಕೂತರು ಕೇಳಿದ್ರೆ, ಅವರಿಗೂ ಕೂಡ ಒಂದು ಬುದ್ಧಿವಾದ ಹೇಳಿ ಅವರನ್ನು ರೊಚ್ಚಿಗೆ ಬಿಸುವವರು ಬೇಕು. ಇಲ್ಲಾಂದ್ರೆ ಅವರು ಬ್ಯಾಡಪ್ಪ ಅಂತ ಸುಮ್ಮನೆ ಕೀತರೆ. ಕೆಟ್ಟವರಿದ್ದಾಗ ಮಾತ್ರ ಒಳ್ಳೆಯವರಿಗೆ ಬರುತ್ತೆ. ಭೀಷ್ಮಾದಿಗಳು, ದ್ರೋಣಾದಿಗಳು ಎಲ್ಲರೂ ಪಾಂಡವರ ಪಕ್ಷದಲ್ಲೇ ಇರ್ತಾ ಇದ್ರೆ ಖಂಡಿತ ಮಹಾಭಾರತ ಯುದ್ಧ ಆಗ್ತಾ ಇರ್ಲಿಲ್ಲ. ದುರ್ಯೋಧನಿಗೆ ಅಷ್ಟೆಲ್ಲ ಇದ್ರು ಕೂಡ ಏನು ಹೇಳ್ತಾನೆ? ದುರ್ಬಲರಾದವರೆಲ್ಲ ನನ್ನೊಟ್ಟಿಗಿದ್ದಾರೆ. ಬಲಂ ಭೀಮಾಭಿರಕ್ಷಿತಂ. ಅಲ್ಲಿಗಾಗುವಾಗ ಭೀಮ ಅರಿಗೆ ಒಳ್ಳೆ ಬಲ ಅಂತ ಹೇಳ್ತಾನೆ, ತನಿಗಾಗುವಾಗ ದುರ್ಬಲರು ಅಂತ ಹೇಳ್ತಾನೆ. ಹೀಗೆ ಅವನ ಪಕ್ಷದಲ್ಲಿಯೂ ನಾನಿದ್ದೇನೆ ಹೇಳುವ ಜನ ಬೇಕಾಗಿದೆ. ಹಾಗಾಗಿ ತಾನೇನು ಮಾಡ್ತಾನೆ ಕೇಳಿದ್ರೆ, ಈ ಕಡೆ ಇಲ್ಲೂ ಜನ ಇದ್ರು ಅಂತ ಆಗ್ಲಿ ಅಂತ ಹೇಳಿ ಆ ಪಕ್ಷದಲ್ಲಿ ಭಗವಂತ ಸೇರಿಸಿ ಬಿಟ್ಟ. ಹಾಗೆ ಇಲ್ಲಿ ಕೂಡ ದುಷ್ಟರಿಗೆಲ್ಲ ರುದ್ರನ ಭಕ್ತರು ಬರಬೇಕು, ಅವರೆಲ್ಲ ಸೇರ್ಬೇಕೆನ್ನುವಂತ ಇಚ್ಛೆ ಇದ್ದದ್ರಿಂದ ನಿನ್ನನ್ನು ನೀನು ದೊಡ್ಡದು ಮಾಡಿಕೋ ಅಂತ ಹೇಳಿದ. ಅಲ್ಲ, ನನಗೆ ತಪ್ಪಲ್ವಾ? ನನಗೆ ದೋಷ ಬರ್ತದಲ್ಲ. ಹಾಗಾದ್ರೆ ಒಂದು ಸಂಗತಿ ಮಾಡು, ನನ್ನ ಮಂತ್ರವನ್ನು, ನಾಮ ಮಂತ್ರವನ್ನು ಜಪಿಸು. ರಾಮ ಮಂತ್ರವನ್ನು ಜಪಿಸಿದ್ರೆ ನಿನ್ನಲ್ಲಿ ಬರುವ ದೋಷಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಂದಿಗೂ ಕೂಡ ರುದ್ರದೇವರು ಕಣ್ಣು ಮುಚ್ಚಿ ರಾಮನಾಮ ಸ್ಮರಣೆಯನ್ನು ಮಾಡ್ತಾರೆ. ಹಾಗಾಗಿ ರಾಮನನ್ನು ಕೃಷ್ಣ ಅಂದ್ರು ಒಂದೇ. ಹಾಗಾಗಿ ಕೃಷ್ಣನನ್ನು ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದೇನೆ ಅಂತ ಹರಿಹರರ ರೂಪ. ನೋಡಿ, ರಾಮನು ಕೃಷ್ಣನು ಒಂದೇ ಅಂತ ಹೇಳಿ ಯಾರಿಗೆ ಗೊತ್ತಾಗಿದೆ? ಮಂಗನಿಗೆ ಗೊತ್ತಾಗಿದೆ, ಕರಡಿಗೆ ಗೊತ್ತಾಗಿದೆ, ನಮಗೆ ಮಾತ್ರ ಗೊತ್ತಾಗ್ಲಿಲ್ಲ. ಯಾವುದು? ಸ್ಯಮಂತಕ ಮಣಿಯಲ್ಲಿ ನೋಡ್ತೇವೆ ನಾವು, ಅಲ್ಲಿ ಯುದ್ಧ ಆಗ್ತದೆ, ಗಲಾಟೆ ಆಗ್ತದೆ, ಅವರಿಗೆಲ್ಲ ಗೊತ್ತಾಗಿದೆ. ಜಾಂಬವಂತನಿಗೆಲ್ಲ, ನಮಗೆ ಮಾತ್ರ ಗೊತ್ತಾಗ್ಲಿಲ್ಲ. ರಾಮನು ಕೃಷ್ಣ ಬೇರೆ ಬೇರೆ ಅಂತ ಚಿಂತನೆ ಮಾಡ್ತೇವೆ, ಅದಲ್ಲ. ಹಾಗಾಗಿ ಅಂತಹ ರಾಮ ಮಂತ್ರವನ್ನು ನಿತ್ಯ ಜಪ ಮಾಡ್ತಾ ಇದ್ದವರು ರುದ್ರದೇವರು. ಇವತ್ತು ರುದ್ರದೇವರ ದಿನ. ಅವರಿಗೆ ಯಾವುದು ಖುಷಿ ಆಗತ್ತೆ ಕೇಳಿದ್ರೆ, ಭಗವನ್ನಾಮ ಸ್ಮರಣೆ ಮಾಡಿದ್ರೆ ಅವರಿಗೆ ಖುಷಿ ಆಗತ್ತೆ. ಕೇವಲ ರುದ್ರದೇವರನ್ನಲ್ಲ, ಈ ರೀತಿಯಾದ ನಾಮಸ್ಮರಣೆಯು ಬೆಳಗ್ಗಿನವರೆಗೂ ಮಾಡಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತ ಯತ್ಕರೋಮಿ ಜಗನ್ನಾಥ ತತಸ್ತು ತವ ಪೂಜನೆ. ಈ ರೀತಿಯಾದ ಚಿಂತನೆ ಯಾವ ಕ್ಷೇತ್ರದಲ್ಲಿಯೂ ನಡೀತಾ ಇಲ್ಲ. ಅದು ನಡಿಬೇಕು ಎನ್ನುವಂಥದ್ದೇ ವೇದವರ್ಧನ ತೀರ್ಥರ ಚಿಂತನೆ. ಹಾಗಾಗಿ ನಾಳೆ ಬೆಳಗಿನವರೆಗೂ ಅಂತ ಹರಿನಾಮದ ಜೊತೆಗೆ ಹರನಾಮವೂ ಬೇಕು. ಹರ ಹರ ಮಹಾದೇವ ಅಂತ. ಮಹಾದೇವ ಅಂದ್ರೆ ಯಾರು? ಭಗವಂತ ಎಲ್ಲರ ಒಳಗೆ ಇದ್ದುಕೊಂಡು ಶಬ್ದವನ್ನು ಹೊರಡಿಸುವವನು ಭಗವಂತ. ಹಾಗಾಗಿ ಆ ಮಹಾದೇವನಾದ ಭಗವಂತ ಮಹಾದೇವ ಅಂತ ಹೆಸರುಗೊಂಡ ರುದ್ರದೇವರು, ಅವರಿಬ್ಬರ ಉಪಾಸನೆ ಉಂಟು ನೋಡಿ. ಅದು ಈ ಕ್ಷೇತ್ರದಲ್ಲಿ ಅಂದ್ರೆ ಇದು ರುದ್ರ ಕ್ಷೇತ್ರವೂ ಹೌದು, ವಿಷ್ಣು ಕ್ಷೇತ್ರವೂ ಹೌದು. ಯಾಕೆ ರುದ್ರಕ್ಷೇತ್ರ ಅಂದ್ರೆ ಉಡುಪಿಯಲ್ಲಿ ಮೊದಲಿದ್ದದ್ದು ಶಿವಳ್ಳಿ, ಇದು ಮೊದಲು ಬಂದದ್ದು ಚಂದ್ರೇಶ್ವರ. ಹಾಗಾಗಿ ದೋಷ ಪರಿಹಾರ ಆದಂತಹ ಜಾಗ. ಇಲ್ಲಿ ವಿಷ್ಣು ಬಂದು ನೆಲೆಸಿದ್ದಾನೆ. ಹಾಗಾಗಿ ರುದ್ರದೇವರಿಗೆ ಎಲ್ಲಿ ಗೌರವ ಸಲ್ಲತ್ತೋ ಅಲ್ಲಿ ವಿಷ್ಣು ಇರ್ತಾನೆ. ಎಲ್ಲಿ ವಿಷ್ಣು ಇರ್ತಾನೋ ಅಲ್ಲಿ ರುದ್ರನಿಗೂ ಗೌರವ ಬೇಕು. ಒಂದು ವೇಳೆ ನೀವು ಎಲ್ಲಿ ಆದ್ರೂ ರುದ್ರದೇವರಿಗೆ ಗೌರವ ಕೊಡದೇ ಇದ್ರೆ ನಾನು ಬರೋದಿಲ್ಲ ಅಂತ ತೋರಿಸಿಕೊಟ್ಟ ಪ್ರಕರಣವೇ ದಕ್ಷಾಧ್ವರ. ದಕ್ಷಾಧ್ವರದಲ್ಲಿ ರುದ್ರದೇವರಿಗೆ ಪೂಜೆ ಕೊಡೋದಿಲ್ಲ ಅಂತ ದಕ್ಷ ಪ್ರಜಾಪತಿ ಹೇಳಿದ. ವಿಷ್ಣು ಬಿಡೋದಿಲ್ಲ ಅಂತ ತಾನು ಬರ್ಲಿ. ಮತ್ತೆ ಯಾವಾಗಾಯ್ತು? ಅದೇ ರುದ್ರದೇವರು ಮತ್ತೆ ಯಾಗವನ್ನು ಪೂರ್ತಿ ಮಾಡುವಾಗ ನರಸಿಂಹ ರೂಪದಲ್ಲಿ ಬರ್ತಾರೆ. ಹಾಗಾಗಿ ಅವರ ಆ ಒಂದು ಸಾಮರಸ್ಯದ ಚಿಂತನೆಯನ್ನು ಕೊಟ್ಟವರು ಆಚಾರ್ಯ ಮಧ್ವರು. ಹಾಗಾಗಿ ಅಂತಹ ರಾಮನಾಮದ ಸ್ಮರಣೆ ನಿತ್ಯವೂ ಮಾಡಬೇಕು. ಅದು ಒಂದು ವೇಳೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಗ ಏನಾಗ್ತದೆ ಅಂತ ಕೇಳಿದ್ರೆ, ಅಪಾಲಯನ್ ನರೋ ಯಾತಿ ಕುಂಭೀಪಾಕಂ ಅಸಂಶಯಂ. ಆ ಉಪಾಸನೆ ಮಾಡ್ತೇವೆ, ಮಾಡುವಾಗ ಸರಿಯಾದ ದಾರಿಯಲ್ಲಿ ಮಾಡದೇ ಇದ್ರೆ ಖಂಡಿತ ಅವನು ಕೊಟ್ಟ ಆಹುತಿಯನ್ನು ಪಿತೃಗಳೇ ತಗೊಳ್ಳೋದಿಲ್ಲ. ಆಮೇಲೆ ಏನು ಹೇಳ್ತಾರೆ? ದೇವತೆಗಳೇ ತಗೊಳ್ಳೋದಿಲ್ಲ. ಇವತ್ತು ದೇವಾದಿ ದೇವ ರುದ್ರದೇವರು ಅವರು ತಗೊಳ್ತಾರ? ಹಾಗಾದ್ರೆ ದೇವರು ತಗೊಳ್ಬೇಕು ಕೇಳಿದ್ರೆ ಈ ಚಿಂತನೆಯಿಂದ ನೀನು ಹೇಳಿದ, ನೀನು ಉಪಾಸನೆ ಮಾಡಿದ ಭಗವದ್ ಆರಾಧನೆಯನ್ನು ಮಾಡ್ತೇವಪ್ಪ ಅಂತ ಹೇಳಿ ಇವನಿಗೂ ಗೌರವ ಕೊಡಬೇಕು, ಅವನಿಗೂ ಗೌರವ ಕೊಡಬೇಕು. ಹಾಗಾಗಿ ಕೊಟ್ಟಾಗ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಏವ ಮುಕ್ತ ಮಹಾರಾಜ ದಶಧರ್ಮಗತಃ ಸತೆ ಶೋಕಾರ್ಥ ತಸ್ಯ ಬಾಲಸ್ಯ ಚಕ್ಷುಷಿ ನಿರ್ಭಭೇದಸ. ಹೀಗೆಲ್ಲ ಹೇಳಿ ಆ ಹಕ್ಕಿ, ಪೂಜನೀಯ ಹಕ್ಕಿ ಹೇಳ್ತಾ ಉಂಟು. ಹೀಗೆಲ್ಲ ಹೇಳಿ ಮತ್ತೆ ಮತ್ತೆ ಕೊರಗ್ತದೆ, ಅಯ್ಯೋ ನನ್ನ ಮಗು ಸತ್ತಿತಲ್ಲ, ಅಯ್ಯೋ ನನ್ನ ಮಗು, ದುಃಖ ಆಗತ್ತೆ. ಆ ದುಃಖದ ಇದು ಏನು ಕೇಳಿದ್ರೆ ತಸ್ಯ ಬಾಲಸ್ಯ ಚಕ್ಷುಷಿ ನಿರ್ವಿಭೇದ. ಅಲ್ಲಿಗೆ ನಿಲ್ಲಿಲ್ಲ. ಆ ಮರಿ ಹಕ್ಕಿ ಏನು ಮಾಡಿತು ಗೊತ್ತಾ? ಸತ್ತು ಬಿದ್ದಿದೆ.
ಅಮ್ಮನಾದ ಪೂಜನೀಯ ಬೊಬ್ಬೆ ಹೊಡಿತಾ ಉಂಟು. ಕೊನೆಗೆ ಅದರದ್ದು ಸಿಟ್ಟು, ಹತಾಶೆ ಅಲ್ಲಿದ್ದಂತಹ ರಾಜನ ಮಗನ ಮೇಲೆ ಬಿತ್ತು. ಹಾಗಾಗಿ ರಾಜನ ಮಗನ ಕಣ್ಣನ್ನು ಕುಕ್ಕಿ ಕುಕ್ಕಿ ಕಣ್ಣನ್ನು ನಾಶ ಮಾಡಿ ಬಿಟ್ಟಿತು. ಕರಾಭ್ಯಾಂ ರಾಜಪುತ್ರಸ್ಯ ತತಶ್ಚಕ್ಷುರ ಸ್ಫುಟತ್ ಕೃತ್ವಾ ಚಾಂಧಂ ನೃಪತಂ ಉತ್ಪಪಾತ ತಥೋಂಬರಂ. ಅರಸನ ಕುಮಾರನ ಕಣ್ಣು ಗೋಲಕ ಸಹಿತವಾಗಿ ಕಿತ್ತಿದೆ ಹಕ್ಕಿ. ಹೀಗೆಲ್ಲ ಆಗಿ ರಾಜಕುಮಾರನನ್ನು ಕುರುಡ ಮಾಡಿತೋ, ಅಲ್ಲಿಂದ ಹಾರಿ ಹೋಯ್ತು. ಆಗ ಅತ ರಾಜ ಸುತಂ ದೃಟ್ವ ಪೂಜನೀಯ ಮುವಾಚ ವಿಶೋಕ ಭವ ಕಲ್ಯಾಣಿ ಕೃತಂತೆ ಭೀರು ಶೋಭನಂ. ಇದೆಲ್ಲ ಆದ ಕೂಡಲೇ ಜನ ಹೋಗ್ತಾರೆ. ಕೂಡಲೇ ಬ್ರಹ್ಮದತ್ತ ಬರ್ತಾನೆ, ಬಂದು ನೋಡ್ತಾನೆ, ಮಗುವಿನ ಕಣ್ಣು ಹೋಗಿದೆ. ನಮಗಾದ್ರೆ ಹೇಗಾಗ್ತದೆ ಹೇಳಿ? ಕಣ್ಣನ್ನು ತೆಗೆದದ್ದು ಯಾರು ಅವನನ್ನು ಬಿಡೋದಿಲ್ಲ, ಹಾಗೆ ಹೀಗೆ ಅಂತ ನಾವು ಹೇಳ್ತೇವೆ. ಆದ್ರೆ ಇವ ಹಾಗೆ ಹೇಳಲಿಲ್ಲ. ಮತ್ತೆ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅಯ್ಯೋ ಪೂಜನೀಯ, ಎಲ್ಲಿ ಹೋಯ್ತಪ್ಪ? ಛೇ ನೀನು ಮಾಡಿದ್ದು ಸರಿ, ನೀನು ಮಾಡಿದ್ದು ಸರಿ ಅಂತ ಹೇಳಿ. ಅವ ಏನು ಹೇಳ್ತಾನೆ ಗೊತ್ತಾ? ನೀನು ದುಃಖ ಪಡಬೇಡ, ನೀನು ಹೆದರಬೇಡ, ನೀನು ಮಾಡಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಗತಶೋಕ ನಿವರ್ತಸ್ವ ಅಜರ್ಯಂ ಸಖ್ಯಮಸ್ತುತೆ ಪುರೇವ ವಸಭದ್ರಂತೆ ನಿವರ್ತಸ್ವರಮಸ್ವಚ. ನೋಡು, ನೀನು ಬಹಳ ದುಃಖಿತಳಾಗಿದ್ದಿ. ನಮ್ಮ ಗೆಳೆತನ ಉಂಟಲ್ಲ, ಅದು ಮುಪ್ಪಾಗಬಾರದು, ಅದು ಯಾವಾಗಲೂ ಹಾಳಾಗಬಾರದು, ಅದು ಹಿಂದಿನಿಂದ ಒಂದೇ ರೀತಿ ಇರಬೇಕು ನಮ್ಮದು ಎಲ್ಲ. ಹಾಗಾಗಿ ನೀನು ನಿನ್ನ ಸಿಟ್ಟು ಕಡಿಮೆ ಆಯ್ತಲ್ಲ, ಸಂತೋಷ ಪಡು, ನಿನಗೆ ಮಂಗಳ ಆಗ್ಲಿ ಅಂತ ಹೇಳ್ತಾ ಇದ್ದಾನೆ. ಪುತ್ರ ಪೀಡೋದ್ಭವಶ್ಚಾಪಿ ನಕೋಪ ಪರಮತ್ವಯಿ ಮಮಾಸ್ತಿ ಸಖಿ ಭದ್ರಂತೆ ಕರ್ತವ್ಯಂಜ ಕೃತಂತ್ವಯ. ಮಗನ ನೋವಿನಿಂದಾಗಿ ನೀನು ಹೀಗೆಲ್ಲ ಮಾಡಿದ್ದಿ, ಹಾಗಾಗಿ ನಿನ್ನ ಮೇಲೆ ನನಗೆ ಸಿಟ್ಟು ಬರ್ತಾ ಇಲ್ಲ, ನೀನು ಗೆಳತಿ, ಹಾಗಾಗಿ ಹೇಳ್ತಾ ಇದ್ದೇನೆ. ನನಗೆ ನಿನಗೇನಾದ್ರೂ ಒಳ್ಳೇದು ಮಾಡಬೇಕು ಅಂತೆಲ್ಲ ಆಸೆ ಇತ್ತು. ಆದ್ರೆ ನೀನು ಏನು ಮಾಡಿದ್ದಿ? ನಿನ್ಗೆ ಏನು ಮಾಡೋದಪ್ಪ? ನೀನು ನನ್ನ ಮಗ ಮಾಡಿದ್ದು ತಪ್ಪು, ಆ ತಪ್ಪಿಗೆ ಏನು ಶಿಕ್ಷೆ ಕೊಡೋದಪ್ಪ ಅಂತ ಗೊತ್ತಾಗ್ಲಿಲ್ಲ, ನೀನೇ ಕೊಟ್ಟು ಬಿಟ್ಟಿ. ಮಮಾಸ್ತಿ ಸಖಿ ಭದ್ರಂತೆ ಕರ್ತವ್ಯಂಚ ಕೃತಂತ್ವಯ. ಪುತ್ರ ಮರಣದ ಶೋಕವನ್ನು ನೀನೇ ಪರಿಹಾರ ಮಾಡಿಕೊಂಡಿದ್ದಿ. ಆಯ್ತಲ್ಲ, ಬರಾಬರ್ ಕರೆಕ್ಟ್ ಆಯ್ತಲ್ಲ. ನನ್ನ ಮಗ ನಿನ್ನ ಮಗುವನ್ನು ಕೊಂದು ಹಾಕಿದ, ನೀನೇನು ಮಾಡಿದ್ದಿ? ನನ್ನ ಮಗನ ಕಣ್ಣನ್ನು ಕಿತ್ತಿ. ಸರಿ ಆಯ್ತು, ಇನ್ನು ತೊಂದರೆ ಇಲ್ಲ ಬಾ ಅಂತ ಹೇಳಿದ. ನೋಡಿ, ಶಾಸ್ತ್ರ ಎಷ್ಟು ಎಂತೆಂಥ ಜನರಿರ್ತಾರೆ, ಯಾವಾಗ ಇದೆ ಅಂತ ಆಲೋಚನೆ ಮಾಡಿ. ಎಲ್ಲಿಯಾದ್ರೂ ಉಂಟ? ಅದಕ್ಕೆ ಹೇಳೋದು ಏನು? ಗೊತ್ತಿಲ್ಲದೆ ಮಾಡಿದ್ದು ಪಾಪಕ್ಕೆ ದೋಷ ಇಲ್ಲ ಅಂತ ಹೇಳಿದ್ದು ಇಂಥ ಪ್ರಕರಣಗಳಲ್ಲಿ. ಪಾಪ ಮಗುವಿಗೆ ಏನು ಅಂತ ಗೊತ್ತಿಲ್ಲ, ಆ ಗೊತ್ತಿಲ್ಲದ ಮಗು ಏನೋ ಕತ್ತು ಹಿಚ್ಚಿಕಿದ್ರೆ ತಾಯಿಯಾದಂತ ಪೂಜನೀಯ ಹಕ್ಕಿ ಬಂದು ಕಣ್ಣನ್ನು ಕುಕ್ಕಿದ್ದು, ಅದು ತಪ್ಪೇ. ಇದು ತಡಿಬೇಕಿತ್ತು. ಹಕ್ಕಿಗೂ ಈ ಮನುಷ್ಯ ರಾಜಕುಮಾರನ ಪ್ರಾಣಕ್ಕೂ ಸಮಾನವಾದ ಬೆಲೆ ಅಂತ ರಾಜ ಆಲೋಚನೆ ಮಾಡಿದಲ್ಲ, ಇದು ತಪ್ಪೆ. ಆದ್ರೂ ಕೂಡ ಆತ ಇಲ್ಲ ನೀನು ಮಾಡಿ, ಇದೆಲ್ಲ ಓಲೈಕೆಯ ರಾಜಕಾರಣಗಳೆಲ್ಲ. ಹಾಗಾಗಿ ಇದನ್ನು ಮುಂದೆ ಹೇಳ್ತಾರೆ. ಪೂಜನೀಯ ಹೇಳ್ತದೆ ಏನು? ಆತ್ಮೌಪ್ಯೇನ ಜಾನಾಮಿ ಪುತ್ರ ಸ್ನೇಹಂ ತವಾಪ್ಯಹಂ ನ ಚಾಹಂ ವಸ್ತುಮಿಚ್ಛಾಮಿ ತವ ಪುತ್ರಮ ಚಕ್ಷುಷಂ ಕೃತ್ವಾ ವೈ ರಾಜಶಾರ್ದೂಲ ತದ್ಗೃಹೇ ಕೃತಕಲ್ವಿಷ. ಅಲ್ಲ, ನನ್ನಂತೆ ನಿನ್ನ ಮಗನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು, ಹಕ್ಕಿ ಹೇಳ್ತಾ ಉಂಟು. ಆದ್ದರಿಂದ ನಿನ್ನ ಮಗನನ್ನು ನಾನು ಕುರುಡನನ್ನಾಗಿ ಮಾಡಿ ತಪ್ಪು ಮಾಡಿದ್ದೇನೆ. ಆದ್ದರಿಂದ ನಾನು ನಿನ್ನ ಮನೆಯಲ್ಲಿ ಇರ್ಲಿಕ್ಕೆ ಬಯಸೋದಿಲ್ಲ. ನೀನೇನೋ ಹೇಳ್ತಾ ಇದ್ದಿ, ಕೂತ್ಕೋ ಸರಿ ಆಯ್ತು ಅಂತ ಹೇಳ್ತಿ. ಆದ್ರೆ ನಾನು ಕೂತ್ಕೊಳ್ಳೋದು ಎಷ್ಟು ಸರಿ? ಯಾಕೆ? ಗಾತಾಶ್ಚಾಪ್ಯುಷನೋ ಗೀತಾ ಇಮಾಶುಮಯೇರಿತಾ ಕುಮಿತ್ರಂಚ ಕುದೇಶಂಚ ಕುರಾಜಾನಂ ಕುಸೌಹೃದಂ ಕುಪುತ್ರಂಚ ಕುಭಾರ್ಯಂಚ ದೂರತಃ ಪರಿವರ್ಜಯೇತ್. ನೀನೇನು ಹೇಳ್ತಾ ಇದ್ದಿ, ಆದ್ರೆ ಶುಕ್ರಾಚಾರ್ಯರು ಹೇಳಿದ ಶಾಸ್ತ್ರ ವಚನ ಉಂಟು. ಆದ್ದರಿಂದ ನೋಡು, ನಾನು ನಿನಗೆ ಹೇಳ್ತಾ ಇದ್ದೇನೆ, ನಾನು ಇಲ್ಲಿರೋದು ಸರಿಯಲ್ಲ. ಯಾಕೆ? ಇಂಥವರನ್ನು ದೂರದಿಂದಲೇ ಬಿಡಬೇಕು ಅಂತ ಹೇಳ್ತಾರೆ. ಇದ್ದವರೆಲ್ಲ ಇರ್ಲಿಯಪ್ಪ, ಇರ್ಲಿ, ತೊಂದರೆ ಇಲ್ಲ ಅಂತ ಎಲ್ಲರನ್ನು ಹತ್ರ ಇಟ್ಟುಕೊಳ್ಳೋದಲ್ಲ. ಭಗವಂತನಿಗೆ ಪ್ರೀತಿಯಾಗಿ ಹಾಗೆ ಬದುಕಬೇಕು, ಅದು ಹೊರತು ಎಲ್ಲರತ್ರವೂ ಓಲೈಕೆ ಮಾಡೋದಲ್ಲ. ನೀನೇನು ಮಾಡಿದ್ದಿ? ನಿನ್ನ ಮಗನ ಕಣ್ಣು ತೆಗೆದ ನನ್ನನ್ನೂ ಕೂಡ ಇಲ್ಲ ನೀನು ಗೆಳೆಯ ಅಂತ ನೀನು ಕರೆದು ಕೂತ್ಕೊಳ್ಳಿಸಿದ್ರೆ ನಾನು ಕೂತ್ಕೊಳ್ಬಹುದಾ? ನಿನ್ನನ್ನು ನಾನು ಪೂರ್ತಿ ನಂಬಬಹುದಾ? ಇವತ್ತಿದ್ದಾಗೆ ನಾಳೆ ನೀನು ಇರ್ತಿ ಅಂತ ಹೇಗೆ ನಂಬೋದು? ಹಾಗಾಗಿ ಹೇಳ್ತಾನೆ, ಇಷ್ಟು ಜನರನ್ನು ಅವಾಯ್ಡ್ ಮಾಡಬೇಕು, ದೂರ ಇಡಬೇಕು ಅಂತ ಹೇಳಿದ್ದಾರೆ. ಯಾರನ್ನು? ಕುಮಿತ್ರಂ, ಕೆಟ್ಟ ಮಿತ್ರರನ್ನು. ಖಂಡಿತ ನಿನಗೆ ಇನ್ನು ನಾನು ಪರಮ ಮಿತ್ರನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಗನ ಕಣ್ಣನ್ನು ತೆಗೆದದ್ರಿಂದ ಖಂಡಿತ ನಿನಗೆ ಒಳಗಿಂದ ಒಳಗೆ ದ್ವೇಷ ಇದ್ದೇ ಇರತ್ತೆ. ಹಾಗಾಗಿ ಏನು ಮಾಡ್ತೀನಿ ನೀನು? ಯಾವಾಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತೀಯೋ ಗೊತ್ತಿಲ್ಲ. ಹಾಗಾಗಿ ಖಂಡಿತ ನಾನು ಇಲ್ಲಿ ನಿಲ್ಲೋದಿಲ್ಲ. ಕುಮಿತ್ರನನ್ನು ದೂರತಃ ಪರಿವರ್ಜಿ, ದೂರದಿಂದ ಇಡಬೇಕು ಅಂತ ಹೇಳ್ತಾರೆ ಕೆಟ್ಟ ಮಿತ್ರರನ್ನು. ಕುದೇಶಂ,
ಕೆಟ್ಟ ಸ್ಥಳವನ್ನು ಅದನ್ನು ಹಚ್ಚಿಕೊಡ್ಬಾರ್ದು, ಆ ಜಾಗಕ್ಕೆ ಹೋಗಬಾರದು, ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಎಲ್ಲ ಇರ್ತದೆ. ಆದ್ರೂ ಕೂಡ ತೊಂದರೆ ಇಲ್ಲ, ಒಂದೊಂದು ದಿನ ಹೋದ್ರೆ ತೊಂದರೆ ಇಲ್ಲ, ಯಾವಾಗ ಹೋಗದಿದ್ರು ತೊಂದರೆ ಇಲ್ಲ, ಒಂದೊಂದ್ಸಲ ಹೋದ್ರೆ ತೊಂದರೆ ಇಲ್ಲ. ಅದು ಧರ್ಮ ಪ್ರಚಾರ ಅದು ಇದು ಅಂತ ನೀವು ಹೆಸರು ಹೇಳಿದ್ರೆ ಅದೆಲ್ಲವೂ ತಪ್ಪೇ ಆಗಿಬಿಡತ್ತೆ. ಉದೇಶಂ ಕುರಾಜಾನಂ, ಕೆಟ್ಟ ರಾಜನು ಅಲ್ಲ, ಅವ ಕೆಟ್ಟವ, ಆದ್ರೂ ಕೂಡ ಇರ್ಲಿ ಅಪ್ಪ, ಯಾಕೆ ಸುಮ್ಮನೆ ಅವನ ತಂದು ಯಾಕೆ ವಿರೋಧ ಇಟ್ಟುಕೊಳ್ಳೋದು, ಅವನು ಇಟ್ಟುಕೊಳ್ಳುವ, ನನಗೇನು ಮಾಡ್ಲಿಲ್ಲ ಅಂತ ಹೇಳಿ ಕೆಟ್ಟ ರಾಜನ ಗೆಳೆತನವನ್ನು ಬೆಳೆಸೋದುಂಟಲ್ಲ, ಇದು ಮೂರ್ಖತನ. ಇನ್ನು ಕುಸೌಹೃದಂ, ಕೆಟ್ಟ ವ್ಯಕ್ತಿ ಆದ್ರೆ ತೊಂದರೆ ಇಲ್ಲ, ನನ್ನ ಹಾರ್ಟಿಗೆ ಒಳ್ಳೆ ಮ್ಯಾಚ್ ಆಗ್ತಾನೆ ಗೆಳೆಯ, ನನಗೆ ತೊಂದರೆ ಮಾಡ್ಲಿಕ್ಕಿಲ್ಲ, ಬೇರೆಯವರಿಗೆಲ್ಲ ಮಾಡಿದ್ದಿರ್ಬಹುದು, ತೊಂದರೆ ಇಲ್ಲ, ನಾನು ಅವನ ಗೆಳೆತನವನ್ನು ಬೆಳೆಸ್ತೇನೆ ಹೇಳಿದ್ರೆ ಇಲ್ಲ, ಯಾವಾಗ ತಿರುಗಿ ಬೀಳ್ತದೆ ಅಂತ ಗೊತ್ತಿಲ್ಲ. ಹಾಗೆಯೇ ಕುಪುತ್ರಂ, ಕೆಟ್ಟ ಮಗನನ್ನು ಆದಷ್ಟು ದೂರ ಅವಾಯ್ಡ್ ಮಾಡಬೇಕು, ಅವನನ್ನು ಒಳ್ಳೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಂದು ನಿಮ್ಮಿಂದ ಆತನನ್ನು ಪರಿವರ್ತಿಸ್ಲಿಕ್ಕೆ ಆಗೋದಿಲ್ಲ ಅಂತಿರ್ತದ, ನೀವೇ ಆದಷ್ಟು ಅವನಿಂದ ದೂರ ಇರಬೇಕು. ನೀವು ಅವನ ಜೊತೆಗೆ ಇದ್ರೆ ಅವನ ತಲೆಗೆ ಏನು ಬರ್ತದೆ ಗೊತ್ತಾ, ತಂದೆ ನನಗೆಲ್ಲ ಸಪೋರ್ಟ್ ಮಾಡ್ತಾರೆ, ಏನು ಮಾಡಿದ್ರು ಪರವಾಗಿಲ್ಲ ಅಂತ ತಲೆಗೆ ಬಂದು ಬಿಡ್ತದೆ. ಕೆಲವು ಸಲ ಅಂಥದ್ದನ್ನು ಕಲಿಸುವುದಕ್ಕೋಸ್ಕರ ಆದ್ರೂ ಅವರನ್ನು ದೂರ ಇಡಬೇಕು. ಕುಭಾರ್ಯಂ, ಕೆಟ್ಟ ಹೆಂಡತಿ ಇದ್ದಾಳೆ, ಅವಳನ್ನು ಹಾಗೆ ಆದಷ್ಟು ಅವಾಯ್ಡ್ ಮಾಡಬೇಕು. ಅವಳ ಕೆಟ್ಟತನ ಎಂದಿಗೂ ಪರಿಮಾರ್ಜನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರಿಂದ ನಾವು ದೂರ ಇದ್ದು ಬಿಡಬೇಕೆ ಹೊರತು ಮತ್ತು ಕೂಡ ಒಟ್ಟಿಗೆ ಇದ್ರೆ ಒಂದಲ್ಲ ಒಂದು ದಿನ ನಮಗೆ ಕೆಟ್ಟತನ ಆಗತ್ತೆ. ಕುಮಿತ್ರೇ ಸೌಹೃದಂ ನಾಸ್ತಿ ಕುಭಾರ್ಯಾಯಾಂ ಕುತೋರತಿ ಕುತಸ್ಪಿಂಡ ಕುಪುತ್ರೇ ವೈ ನಾಸ್ತಿ ಸತ್ಯಂ ಕುರಾಜಲಿ. ಕೆಟ್ಟ ಗೆಳೆಯನಲ್ಲಿರುವ ಗೆಳೆತನ, ಕೆಟ್ಟ ಮಡದಿಯಲ್ಲಿರುವಂತಹ ಆಸಕ್ತಿ, ಇನ್ನು ಕೆಟ್ಟ ಮಕ್ಕಳಲ್ಲಿರುವ ಕೆಟ್ಟ ಫಲದ ಬಯಕೆ, ಕೆಟ್ಟ ಅರಸಿನಲ್ಲಿರುವಂತಹ ಮಾತುಗಳು ಎಂದೂ ನಿರೀಕ್ಷೆ ಮಾಡತಕ್ಕದ್ದಲ್ಲ. ಅಂದ್ರೆ ಹಿಂದೆ ಹೇಳಿದ್ದಕ್ಕೆ ಯಾಕೆ ಎನ್ನುವಂತ ಉತ್ತರ ಕೊಡ್ತಾರೆ. ಮಿತ್ರ ಎಲ್ಲ ಹೌದು, ಆದ್ರೆ ಅವನಲ್ಲಿರುವ ಚಿಂತನೆ ಅದು ಕೆಟ್ಟದಾಗಿರುತ್ತೆ. ಕುಸೌಹೃದೇ ಕ್ವ ವಿಶ್ವಾಸ ಕುದೇಶೇ ನತು ಜೀವ್ಯತೆ ಪುರಾಜನಿ ಭಯಂ ನಿತ್ಯಂ ಕುಪುತ್ರೇ ಸರ್ವತೋ ಸುಖಂ. ಇನ್ನು ಕೆಟ್ಟ ಮೈತ್ರದಲ್ಲಿ ಫ್ರೆಂಡ್ಶಿಪ್ ಹೊಂದಿರ್ತದೆ, ಆದ್ರೆ ಒಳಗಿಂದ ಒಳಗೆ ಮನಸ್ಸು ಮುರಿದೋಗಿರುತ್ತೆ. ಹಾಗೆ ಅವರಲ್ಲಿರುವಂತಹ ಯಾವ ಮೈತ್ರಿ ಉಂಟಲ್ಲ, ಇದು ಖಂಡಿತ ಯಾವತ್ತಿಗೂ ಕೂಡ ಉಳಿಗಾಲವನ್ನು ತಂದು ಕೊಡೋದಿಲ್ಲ. ಕೆಟ್ಟ ದೇಶದಲ್ಲಿ ನಾವು ಬದುಕಲಿಕ್ಕೆ ಹೇಗೆ ಸಾಧ್ಯವಿಲ್ವೋ, ಕೆಟ್ಟ ರಾಜನಲ್ಲಿಯೂ ಕೂಡ ನಿರ್ಭಯವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಹೆದರಿಕೊಂಡೇ ಬದುಕಬೇಕಾಗತ್ತೆ. ಹಾಗೆಯೇ ಕೆಟ್ಟ ಮಕ್ಕಳಿಂದ ದುಃಖವನ್ನು ನೀವು ಪಡಿತೇವೆ ಹೊರತು ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಪಕಾರಿಣಿ ವಿಸ್ರಂಭಂ ಯಃ ಕರೋತಿ ನರಾಧಮಃ ಅನಾಥೋ ದುರ್ಬಲೋ ಯದ್ವನ್ನಚಿರಂ ಸತು ಜೀವತೆ. ಇನ್ನು ಅಪಕಾರಿಣಿ ವಿಸ್ರಂಭಂ, ಅಪಕಾರವನ್ನು ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅವರ ಹತ್ರ ಗೆಳೆತನವನ್ನು ಬೆಳೆಸುವಂಥದ್ದು, ಅವರಲ್ಲಿ ಸಖ್ಯವನ್ನು ಬೆಳೆಸುವುದು, ಅವರಲ್ಲಿ ನಂಬಿಕೆಯನ್ನು ನೀಡುವಂಥದ್ದು. ಹಾಗೆಯೇ ಅನಾಥೋ ದುರ್ಬಲ, ಯಾರೋ ದುರ್ಬಲ ಇರ್ತಾನೆ ಅಥವಾ ಅನಾಥ ಆಗಿರ್ತಾನೆ, ಆದ್ರೂ ಕೂಡ ಆತ ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥದ್ದನ್ನೆಲ್ಲ ಬಹಳ ಜಾಗೃತೆಯಾಗಿ ವ್ಯವಹಾರ ಮಾಡಬೇಕು. ನಾನು ಅದನ್ನು ಮಾಡ್ತಾ ಇದ್ದೇನೆ, ಹಾಗಾಗಿ ನೀನು ಕರೆದ ಕೂಡಲೇ ನಾನು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನ ವಿಶ್ವಸೇದ್ ಅವಿಶ್ವಸ್ತೆ ವಿಶ್ವಸ್ಥೇ ನಾತಿ ವಿಶ್ವಸೇತ್ ವಿಶ್ವಾಸಾದ್ ಭಯಮುತ್ಪನ್ನಂ ಮೂಲಾನ್ಯಪಿ ನಿಕೃಂತತಿ. ಇದೆಲ್ಲ ಸುಭಾಷಿತಗಳು. ಹಕ್ಕಿ ಹೇಳ್ತಾ ಇದೆ, ಯಾರತ್ರ ನಂಬಿಕೆ ಇಡಬೇಕು ಅವರ ಹತ್ರವೇ ನಂಬಿಕೆ ಇಡಬೇಕು. ನಂಬಿಕೆ ಯೋಗ್ಯನಲ್ಲದವನಲ್ಲಿ ನಂಬಿಕೆ ಇಡಬಾರ್ದು. ನಾವು ಇವತ್ತೇನು ಹೇಳ್ತೇವೆ, ಎಲ್ಲನನ್ನು ನಂಬಿ ಬಿಡುವ ಅಂತ. ಇಲ್ಲ, ಆತ ಅನ್ಫಿಟ್ ಪರ್ಸನ್ ಅಂತ ಆದ್ರೆ ಅವನ ಹತ್ರ ನಂಬಿಕೆಯನ್ನು ಇಡಬಾರ್ದು. ಇನ್ನು ನಂಬಿಕೆಗೆ ಯೋಗ್ಯ ಅಲ್ಲ ಮತ್ತು ಅತಿ ನಂಬಿಕೆ ಇಡುವುದು ಅದೂ ದೋಷವೇ. ಅವನ ಹತ್ರ ನಂಬಿಕೆ ಇಡಬಹುದು, ಸ್ವಲ್ಪ ಇಡಬಹುದು, ಆದ್ರೆ ಅತಿಯಾದ ನಂಬಿಕೆ ಇಡುವಂಥದ್ದು ಉಂಟಲ್ಲ, ಹಾಗೆ ನಂಬಿಕೆಯಿಂದ ಉಂಟಾಗುವ ಯಾವ ಹೆದರಿಕೆ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಮೂಲದಿಂದ ನಾಶ ಮಾಡಬೇಕು. ಅಂದ್ರೆ ಕೆಲವು ಸಲ ಹೇಳ್ತೇವೆ, ನೇರ ಹೌದಾ ಕೇಳಿ, ಡೌಟ್ ಇದ್ರೆ ಕೇಳಿ, ಮಾಡಿದ್ದಾರೆ ಇಲ್ವಾ, ಹೌದು ಅಂತ ಆದ್ರೆ ಅಲ್ಲೇ ಬಿಟ್ಟು ಬಿಡ್ಬೇಕು. ಅಲ್ಲ ಸುಮ್ಮನೆ ಕೇಳಿದ್ರೆ ಅವನಿಗೆ ಬೇಜಾರಾಗತ್ತೇನೋ ಅಂತ ಅರ್ಧಂಬರ್ಧ ವಿಶ್ವಾಸದಿಂದ ಅವನನ್ನು ಬಿಡ್ಲಿಕ್ಕೂ ಅಲ್ಲ, ಅವನನ್ನು ಕಟ್ಲಿಕ್ಕೂ ಅಲ್ಲ, ಆ ರೀತಿಯಾದ ಬದುಕಲ್ಲ. ರಾಜಸೇವಿಷು ವಿಶ್ವಾಸಂ ಗರ್ಭ ಸಂಕರಿತೇಷು ಚ ಯಃ ಕರೋತಿ ನರೋ ಮೂಢೋ ನಚಿರಂ. ಇನ್ನು ಅರಸರ ಸೇವಕರ ರಾಜಸೇವಿಷು, ಯಾರತ್ರ ಎಲ್ಲ ಹೆಚ್ಚು ಕಾಲ ನಂಬಿಕೆ ಇಡಬಾರ್ದು ಅಂತ ಹೇಳ್ತಾರೆ. ಮೂರ್ಖನಾದವ ಇವರಲ್ಲೆಲ್ಲ ಹೆಚ್ಚು ನಂಬಿಕೆ ಇಟ್ಟು ಬದುಕೋದಿಲ್ಲ, ಒಂದು ರಾಜನ ಸೇವಕರಲ್ಲಿ. ಇನ್ನು ಜನ್ಮಾರಭ್ಯ ಗರ್ಭ ಸಂಕರಿತೇಷುತ, ಇಂಟರ್ ಕ್ಯಾಸ್ಟ್ ಅಥವಾ ಬೇರೆ ಬೇರೆ ಜಾತಿಯವರು ಮಿಕ್ಸ್ ಆಗಿರುವಂಥದ್ದು, ಇಂಥವರ ಹತ್ರ ಪೂರ್ತಿ ನಂಬಿಕೆಯನ್ನು ಇಡುವ ಹಾಗೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ರಾಜಸೇವಕರಲ್ಲಿ ಗವರ್ಮೆಂಟ್ ಜಾಬ್ ಇರ್ಬೋದು, ಯಾವುದೇ ಇರ್ಬೋದು, ಮೊದಲು ಸಂಬಳ ಕಡಿಮೆ ಇರ್ತದೆ, ಅಧಿಕಾರ ಕಡಿಮೆ ಇರ್ತದೆ, ಅವನು ತಗ್ಗಿ ಬಗ್ಗಿ ಇರ್ತಾನೆ.
ಹೋಗ್ತಾ ಹೋಗ್ತಾ ಅಧಿಕಾರದ ಮದ, ಹಣದ ಮದ ಎರಡೂ ಬರ್ಲಿಕ್ಕೆ ನಾನೇ, ನನ್ನನ್ನು ಬಿಟ್ರೆ ಯಾರೂ ಇಲ್ಲ, ನೀವು ಏನು ಮಾಡ್ತೀರಿ ಎನ್ನುವಂಥದ್ದು ಇರ್ತದೆ. ಹಾಗಾಗಿ ಅವನ ಹತ್ರ ಹೆಚ್ಚು ಕಾಲ ನಾವು ಅವನ ಹತ್ರ ವಿಶ್ವಾಸವನ್ನು ಇಡುವ ಹಾಗೆ ಇಲ್ಲ. ಅಧಿಕಾರದ ಮದ, ಹಣದ ಮದ ಯಾವಾಗ ಏರ್ತದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಗರ್ಭ ಸಂಕರಿತೇಶು ಎನ್ನುವಲ್ಲಿ ಈ ಗರ್ಭ ಎನ್ನುವಂಥದ್ದು ಸಮಾನ ಜಾತಿಯಲ್ಲಿ. ಇದು ವೇನನ ಚರಿತ್ರೆಯನ್ನು ನೋಡಿ. ವೇನ ಅವ ಅಂಗರಾಜನ ಮಗ, ಆದ್ರೆ ಅವನ ತಾಯಿ ಮೃತ್ಯುದೇವತೆಯ ಮಗಳಾದಂಥ ಸುನೀತ. ಈ ಮೃತ್ಯುದೇವತೆಯ ಕೆಟ್ಟ ಚಿಂತನೆಗಳು ಅದು ವೇನನಲ್ಲಿ ಸಂಕ್ರಾಂತ ಆಯ್ತು. ಹೀಗೆ ಗರ್ಭ ಸಂಕರಗಳಲ್ಲಿ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಧರ್ಮದ ವ್ಯಕ್ತಿಗಳು ಒಟ್ಟಾದಾಗ ಒಳ್ಳೆ ಗುಣ ಆದ್ರೆ ಒಳ್ಳೇದು ಬರುತ್ತೆ, ಕೆಟ್ಟ ಗುಣ ಆದ್ರೆ ಕೆಟ್ಟದ್ದು ಬೆಳೆಯುತ್ತೆ. ಹಾಗಾಗಿ ಅಂಥದ್ರಲ್ಲಿಯೂ ಕೂಡ ಹೆಚ್ಚು ಕಾಲ ನಾವು ವಿಶ್ವಾಸ ಇಟ್ಟು ಬದುಕಲಿಕ್ಕೆ ಬರೋದಿಲ್ಲ. ಅಪ್ಯುನ್ನತಿಂ ಪ್ರಾಪ್ಯ ನೃಪಾತ್ ಪ್ರಾವರ ಕೀಟಕೋಯತ ನ ವಿನಶ್ಯತ್ಯ ಸಂದೇಹಂ ಐಹೇಮ ಮುಷನಾ ನೃಪ. ಇನ್ನು ಹೇಳ್ತಾರೆ ಶುಕ್ರಾಚಾರ್ಯರು, ಉತ್ತರೀಯದಲ್ಲಿ ಸಿಲುಕಿಕೊಂಡಂತಹ ಯಾವುದೋ ಒಂದು ಪತಂಗ, ದುಂಬಿ, ಹಾತೆ, ಕೀಟ ಯಾವುದೋ ಇರ್ತದೆ, ಅದು ಹಾರಿ 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 ಮೇಲೆ ಬರ್ತಾ ಉಂಟು. ಇರ್ಲಿ ಹೇಳಿದ್ರೆ ಇಲ್ಲ, ಅದು ಹತ್ರ ಬಂದ ಕೂಡಲೇ ಏನು ಮಾಡ್ತಾನೆ, ಕೂಡಲೇ ಬಟ್ಟೆಯಿಂದ ಅದನ್ನು ಕೊಡವಿ ಕೆಳಗೆ ಹಾಕಿ ಬಿಡ್ತೇನೆ. ಮೊದಲು ನೋಡುವಾಗ ಗೊತ್ತೇ ಆಗ್ಲಿಲ್ಲ, ಅದು ಏರ್ತಾ ಬಂತು. ಅಪ್ಯುನ್ನತಿಂ ಪ್ರಾಪ್ಯ, ಒಳ್ಳೆ ಒಳ್ಳೆ ಸ್ಥಾನವನ್ನು ಏರ್ತಾ ಹೇಳಿದ್ರೆ ಯಾವಾಗ ಕೆಳಗೆ ಬೀಳುತ್ತೇವೆ ಅಂತ ಗೊತ್ತಿಲ್ಲ. ಅದೇ ರೀತಿಯಾಗಿ ಸಂಶಯ ಇಲ್ಲದೆ ಆತ ಈ ರೀತಿಯಾಗಿ ಅವನನ್ನು ಕೆಳಗೆ ಹಾಕಿ ಬಿಡ್ತಾನೆ. ಅದಕ್ಕೋಸ್ಕರ ಜಾಗ್ರತೆಯನ್ನು ವಹಿಸಬೇಕು. ಅಪಿಮಾರ್ಧವ ಭಾವೇನ ಗಾತ್ರಂ ಸಂಲೀಯ ಬುದ್ಧಿಮಾನ್ ಅರಿಂ ನಾಶಯತಿ ನಿತ್ಯಂ ಯಥಾವಲ್ಲರ್ಮಹಾಧ್ರುವಂ. ಜ್ಞಾನಿಯಾದವ ಏನು ಮಾಡ್ತಾನೆ ಕೇಳಿದ್ರೆ, ಈ ಮೃದುವಾದ ಪ್ರಕೃತಿಯಿಂದ ಕೂಡಿದ ಈ ಶರೀರ ಉಂಟಲ್ಲ, ಅದರ ಒಳಗೆ ತಾನು ಹುದುಗಿಕೊಂಡಿರ್ತಾನೆ. ಒಳ್ಳೆಯ ದೊಡ್ಡ ಮರ ಉಂಟು, ಅದನ್ನು ಕೆಡವಲಿಕ್ಕೆ ಯಾವುದು ಬಳ್ಳಿ ಉಂಟಲ್ಲ ಅದು ಸುತ್ತಿಕೊಂಡಿರ್ತದೆ. ಆದ್ರೆ ಎಂದೂ ಕೂಡ ಅದು ಏನು ಮಾಡ್ತದೆ, ಒಂದಲ್ಲ ಒಂದು ಮರವನ್ನು ನಾಶ ಮಾಡ್ತದೆ. ನೋಡ್ಲಿಕ್ಕೆ ಚಂದ ಅಂತ ಅನಿಸ್ತದೆ, ಬಂದಳಿಕೆ ಅಂತ ಹೇಳ್ತೇನೆ, ಅದು ಆ ಮರದ ನಾಶಕ್ಕೆ ಕಾರಣ ಆಗಿ ಬಿಡ್ತದೆ. ಹಾಗಾಗಿ ಬುದ್ಧಿವಂತನಾದವ ಇಂಥ ಶತ್ರುಗಳು ಬಂದ್ರೆ ಕೂಡಲೇ ಅವರನ್ನು ನಿವಾರಣೆ ಮಾಡಬೇಕೆ ಹೊರತು ಇರ್ಲಿ ತೊಂದರೆ ಇಲ್ಲಿ ಹೇಳಿದ್ರೆ ಮುಂದೆ ಅವರನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೃದುರಾರ್ದ್ರ ಕೃಶೋ ಭೂತ್ವ ಶನಿ ಸಲ್ಲೀಯತೆ ರಿಪು ವಲ್ಮೀಕ ಇವ ವೃಕ್ಷ ಪಶ್ಚಾನ್ಮೂಲಾನಿ ಕೃಂತತಿ. ಮತ್ತೆ ಹೇಳ್ತಾರೆ, ಹೇಗೆ ಮರವನ್ನು ಹೊತ್ತ ಹೇಗೆ ಸೇರಿ 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 ಮೂಲವನ್ನೇ ನಾಶ ಮಾಡತ್ತೋ ಹಾಗೆ ಶತ್ರುಗಳು ಕೂಡ ಮೊದಲು ಕೋಮಲತ್ವದಲ್ಲಿರ್ತಾರೆ. ಅಲ್ಲ, ನೀವು ಹೇಳಿದ್ದು ಸರಿ, ನೀವು ಹೇಳಿದ್ದು ಸರಿ ಅಂತ ಬರ್ತಾರೆ. ಕ್ರಮೇಣ ಏನು ಮಾಡ್ತಾರೆ ಹೇಳಿದ್ರೆ ನಮ್ಮನ್ನೇ ನಾಶಗೊಳಿಸ್ತಾರೆ. ಮೃದು ಆರ್ದ್ರ ಕೃಶೋ ಭೂತ್ವ ಸನೈಹೆ ಸಲ್ಲೀಯತೆ ರಿಪುಹು. ಶತ್ರುಗಳನ್ನು ಹೇಗೆ ಮೃದುವಾಗಿ ಬಂದವರಿಗೆ ಪಾಪದವ ಅಂತ ಬಿಟ್ಟದ್ದು, ಮತ್ತೆ ಆ ಪಾಪದವನೇ ನಮ್ಮನ್ನು ನಾಶ ಮಾಡುವವರೆಗೆ ಬರ್ತದೆ. ಇವತ್ತು ಕೂಡ ಹಾಗೆ ನೀನೇನೋ ನನ್ನನ್ನು ಪಾಪದವ ಅಂತ ಹೇಳಿ ಕೂತ್ಕೋ ಅಂತ ಹೇಳ್ತಾ ಇದ್ದಿ, ಆದ್ರೆ ನಾನು ಇಲ್ಲಿ ನಿಂತ್ರೆ ನಾನು ಒಂದಲ್ಲ ಒಂದು ನನ್ನ ನಾಶಕ್ಕೆ ಕಾರಣ ಆಗಿ ಬಿಡತ್ತೆ. ಅದ್ರೋಹ ಸಮಯಂ ಕೃತ್ವ ಮುನೀನಾಂ ಅಗ್ರತೋ ಹರಿಹಿ ಜಗಾನ ನಮುಚಿಂ ಪಶ್ಚಾತ್ ಅಪಾಂಫೇನೇವ ಪಾರ್ಥಿವ. ಆಮೇಲೆ ಹೇಳ್ತಾರೆ, ಅರಸ ದ್ರೋಹ ಮಾಡುವಂತ ಒಪ್ಪಂದವನ್ನು ಮಾಡಿ ಇಂದ್ರ ಏನು ಮಾಡಿದ, ಋಷಿಗಳೆದರು ನನ್ನನ್ನು ನಿನ್ನನ್ನು ನಾವೆಲ್ಲ ಒಂದೇ ಹೇಗೆ ಹೀಗೆ ಅಂತ ವೃತ್ರನ ಹತ್ರ ಹೇಳಿದ. ಮತ್ತೇನು ಮಾಡಿದ, ಒಂದು ದಿನ ಸಾಯಂಕಾಲ ಆ ನೀರಿನ ನೊರೆಯಿಂದಲೇ ವೃತ್ರನನ್ನು ಕೊಂದು ಹಾಕಿದ. ನಂಬಬಹುದಾ? ಹಾಗಾದ್ರೆ ಶತ್ರುಗಳೇ, ವೃತ್ರ ಮತ್ತೆ ಇಂದ್ರ ಶತ್ರುವೇ, ಆದ್ರೂ ಕೂಡ ಏನು ಮಾಡಿದ, ಯುದ್ಧ ಮಾಡಿ ವೃತ್ತ ಇಂದ್ರನನ್ನು ಕೊಲ್ಲಿಕ್ಕೆ ನೋಡಿದ, ಇಂದ್ರ ವೃತ್ರನನ್ನು ಕೊಲ್ಲಿಕ್ಕೆ ನೋಡಿದ. ಆದ್ರೆ ಆಗ್ಲಿಲ್ಲ ಇಂದ್ರನಿಂದ. ಕೊನೆಗೆ ಕಾಂಪ್ರಮೈಸ್ ಏನು, ಒಂದೇ ಅಧಿಕಾರ, ಇಂದ್ರ ಪದವಿ, ನಾನು ಕೂತ್ಕೊಳ್ತೇನೆ ನೀನು ಕೂತ್ಕೋ, ನಾನು ಅರ್ಧ ನೀನು ಅರ್ಧ ಅಂತ ಒಂದೇ ಸ್ಥಾನವನ್ನು ಹಂಚಿಕೊಳ್ತಾರೆ ಇಂದ್ರ ಮತ್ತೆ ವೃತ್ರ. ಹಾಗಾಗಿ ಇವತ್ತು ಗೌರ್ಮೆಂಟ್ ಅಲ್ಲಿ ಏನು ಹಂಚಿಕೊಳ್ಳುವಂಥದ್ದು ನೋಡ್ತೇವೆ, ಅದು ಆ ಕಾಲದಿಂದ ಬಂದದ್ದು. ಆದ್ರೆ ಏನಾಯ್ತು, ಒಂದು ದಿನ ವೃತ್ರ ತಾನು ಸಾಯಂಕಾಲ ಸ್ನಾನಕ್ಕೆ ಹೋಗಬೇಕಾದ್ರೆ ಇವನು ಕೇಳ್ತಾನೆ ಇಂದ್ರ, ಅಲ್ಲ ಮರ ನಿನ್ನನ್ನು ಕೊಲ್ಲುವುದು ಹೇಗೆ ಅಂತ. ಅವ ಹೇಳ್ತಾನೆ, ಅದೇನಿಲ್ಲಪ್ಪ, ನೊರೆಯನ್ನು ಸೇರಿಸಿದ್ರೆ ಆಯ್ತು ಅಂತ. ತನ್ನ ವಜ್ರಾಯುಧಕ್ಕೆ ನೊರೆಯನ್ನು ಸೇರಿಸಿ ಆ ವಜ್ರಾಯುಧದಿಂದ ವೃತ್ರನ ನಾಶವನ್ನು ಮಾಡಿಬಿಡ್ತಾರೆ. ಹಾಗಾಗಿ ಶತ್ರುಗಳ ಜೊತೆಗೆ ಸ್ನೇಹ ಮಾಡುವುದು ಅಷ್ಟು ಉಚಿತ ಅಲ್ಲ. ನಮುಚರ್ನ ಮಸುರಃ ಪೂರ್ವಂ. ಆಮೇಲೆ ಹೇಳ್ತಾರೆ, ನಮುಚಿ ಎನ್ನುವವನು, ಅವನನ್ನು ಕೂಡ ಹಾಗೆ ಫೇನದಿಂದ ನೊರೆಯಿಂದ ನಾಶ ಮಾಡ್ತಾನೆ ಇಂದ್ರ. ಅದೇ ರೀತಿಯಾಗಿ ನಾಶ ಆಗಿ ಹೋಗತ್ತೆ. ಸುಪ್ತಂ ಮತ್ತಂ ಪ್ರಮತ್ತಂ ವಾ ಘಾತಯಂತಿರಿ ಪುನರಾಹ ವಿಷೇನ ಬಂದಿನ ವಾಪಿ ಶಸ್ತ್ರೇಣಾಪ್ಯಥಮಾಯಯ. ಮತ್ತೆ ಇವರೆಲ್ಲ ಮೋಸ ಮಾಡಿ ಕೊಲ್ತಾರೆ ಅಂತ ಹೇಳ್ತಾರೆ. ಯಾರು? ಮಲಗಿದವನನ್ನು, ಎಷ್ಟೋ ಸಲ ಮಲಗಿದವರನ್ನು ಮೋಸ ಮಾಡಿ ಕೊಂದದ್ದುಂಟು. ಉನ್ಮತ್ತನನ್ನು, ಹುಚ್ಚು ಹಿಡಿದವನನ್ನು ಕೊಂದದ್ದುಂಟು.
ಆಮೇಲೆ ತಪ್ಪು ಮಾಡಿದಂಥ ಮನುಷ್ಯನನ್ನು ಕೊಂದದ್ದುಂಟು, ವಿಷ ಹಾಕಿ ಕೊಂದದ್ದುಂಟು, ಬೆಂಕಿಯಿಂದ ಕೊಂದದ್ದುಂಟು, ಆಯುಧಗಳಿಂದ. ಹೀಗೆ ಮೋಸ ಮಾಡಿ ಕೊಲ್ಲುವವರು ಹೇಗೂ ಕೊಂದು ಬಿಡ್ತಾರೆ. ನಾವು ಜಾಗ್ರತೆ ಇರಬೇಕು. ನಚ ಶೇಷಂ ಪ್ರಕುರ್ವಂತಿ ನಶೇಷಂ ಪ್ರಕುರ್ವಂತಿ ಪುನರ್ವೈರಭಯಾಂಗರ ಘಾತಯಂತಿ ಸಮೂಲಂಹಿ ಶ್ರುತ್ವ ಮಾಂ ನೃಪ. ಆಮೇಲೆ ಅರಸನ ಹತ್ರ ಪೂಜನೀಯ ಹಕ್ಕಿ ಹೇಳ್ತದೆ, ಶತ್ರುತ್ವದ ಹೆದರಿಕೆ ಇಲ್ಲದೆ ಇದ್ರೆ ನಾವು ಖಂಡಿತ ಒಂದಲ್ಲ ಒಂದಿನ ನಾಶ ಆಗ್ತೇವೆ. ಅದಕ್ಕಿಷ್ಟೆಲ್ಲ ನಿಮಗೆ ಉದಾಹರಣೆ ಕೊಟ್ಟಿದ್ದೇನಪ್ಪ. ಹಾಗಾಗಿ ಇನ್ನೊಂದು ಸಲ ಮೈತ್ರಿ ಮಾಡುವ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಹೇಳಿದ್ರೆ, ಮೂಲ ಸಹಿತ ಶತ್ರುತ್ವವನ್ನೇ ನಾಶ ಮಾಡಬೇಕಾಗತ್ತೆ. ಶತ್ರು ಶೇಷ ಮೃಣಾಚ್ಛೇಷಂ ಶೇಷಮಗ್ನೇಶ್ಚ ಭೂಮಿಪ ಪುನರ್ವರ್ಧೇತ ಸಂಭೂಯ ತಸ್ಮಾಚ್ಛೇಷನ್ನ ಶೇಷಯೇ. ನೋಡಿ, ಇದನ್ನು ಸ್ವಲ್ಪವೂ ಇಡಬಾರ್ದು. ಅಲ್ಲ, ಸ್ವಲ್ಪ ಸ್ವಲ್ಪ ಇರಲಿ, ಈಗ ಹೆಚ್ಚಿಂದು ಸರಿ ಆಯ್ತು, ಸ್ವಲ್ಪ ಸ್ವಲ್ಪ ಬಾಕಿ ಉಂಟು ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ. ಕೆಲವು ವಿಷಯದಲ್ಲಿ ಸ್ವಲ್ಪ ಆದ್ರೂ ಹೋದದ್ದೇ, ಸ್ವಲ್ಪವೂ ಬಿಡುವಾಗಿಲ್ಲ. ಈ ಮಡಿ ವಿಷಯದಲ್ಲಿ ಅಲ್ಲ, ಅದು ಸ್ವಲ್ಪ ಮೈಲಿಗೆ ಅಲ್ಲ, ಪೂರ್ತಿ ಮೈಲಿಗೆ ಅಲ್ಲಲ್ಲ ಅಂತ ಹೇಳಿದ್ರೆ ಅದು ಇಲ್ಲವೇ ಇಲ್ಲ. ಒಂದ ಪೂರ್ತಿ ಮಡಿ, ಒಂದ ಪೂರ್ತಿ ಮೈಲಿಗೆ, ಅದು ಸ್ವಲ್ಪ ಮಡಿ ಸ್ವಲ್ಪ ಮೈಲಿಗೆ ಅಂತ ಆಗೋದೇ ಇಲ್ಲ. ಹಾಗೆ ಇಲ್ಲಿ ಕೂಡ ಶತ್ರು ಶೇಷವನ್ನು ಎಂದೂ ಉಳಿಸಬಾರದು. ಸ್ವಲ್ಪ ಇರಲಿ, 90% ಹೋದ್ರು, ಇನ್ನು 1% ಇರ್ಲಿ ಅಂತ ನೀವು ಶತ್ರುಗಳನ್ನು ಬಿಟ್ರೆ, ಅದೇ 1% ಜನ ನಾಳೆ ನಿಮಗೆ ಶತ್ರುಗಳು ವೃದ್ಧಿಯಾಗಿ ನಿಮ್ಮ ನಾಶಕ್ಕೆ ಕಾರಣ ಆಗ್ತಾರೆ. ಹಾಗಾಗಿ ಶತ್ರು ಶೇಷವನ್ನು ಬಿಡಬಾರ್ದು, ಋಣಶೇಷ ಬಿಡಬಾರ್ದು. 100 ರೂಪಾಯಿ ತಕೊಂಡು 90 ರೂಪಾಯಿ ಮಾತ್ರ ತೀರಿಸಿ ಇನ್ನೊಂದು 10 ರೂಪಾಯಿ ಬಾಕಿ ಉಂಟು ಹೇಳಿದ್ರೆ ಅವ ಊರಿಡಿ ಹೇಳ್ತಾ ಬರ್ತಾರೆ, ನಂಗೆ 10 ರೂಪಾಯಿ ಕೊಡ್ಲಿಕ್ಕೆ ಬಾಕಿ, 10 ರೂಪಾಯಿ ಕೊಡ್ಲಿಕ್ಕೆ ಬಾಕಿ ಅಂತ. 90 ರೂಪಾಯಿ ಕೊಟ್ಟಿದ್ದಾರೆ ಅಂತ ಯಾರೂ ಹೇಳೋದೇ ಇಲ್ಲ. ಅದು ಯಾಕೆ ಬೇಕು? ಹಾಗಾಗಿ ನುಸಿ ತಿಂದು ಜಾತಿ ಕೆಡಬಾರ್ದು. ಕೊಡ್ತೀರ, ಪೂರ್ತಿ ಕೊಟ್ಟು ಬಿಡಿ, ಅದರದ್ದು ಶೇಷವನ್ನು ಉಳಿಸಬೇಡಿ. ಇನ್ನೊಂದು ಅಗ್ನಿಶೇಷ, ಬೆಂಕಿ ಒಂದು ಸ್ವಲ್ಪ ಆರಿಸ್ತಾ ಬಂದ್ರಿ, ಇನ್ನು ಸ್ವಲ್ಪ ಉಂಟು, ಅದಿರ್ಲಿ ತೊಂದ್ರೆ, ಅದಕ್ಕೂ ಇರ್ಲಿ ಪಾಪ, ಬೇಜಾರು ಯಾಕೆ, ಅದಕ್ಕೆ ತಿನ್ಲಿಕ್ಕೆ ಇರ್ಲಿ ಅಂತ ಅಗ್ನಿ ಬಿಟ್ರೆ ಅದು ಮತ್ತೆ ತಾನು ಸ್ಪ್ರೆಡ್ ಆಗ್ತಾ ಆಗ್ತಾ ಇಡೀ ಭವನವನ್ನೇ ಉರಿದು ಬಿಡತ್ತೆ. ಹಾಗಾಗಿ 3ರನ್ನು ಎಂದು ಉಳಿಸಬಾರದು. ಯಾವುದಕ್ಕೆ ಹೇಳ್ತಾ ಉಂಟು? ಏ ಬ್ರಹ್ಮದತ್ತ, ನೀನು ನನಗೆ ಶತ್ರು, ನಾನು ನಿನಗೆ ಶತ್ರು. ಹಾಗಾಗಿ ನಾನು ನಿನ್ನನ್ನು ಉಳಿಸಬಾರ್ದು, ಅಥವಾ ನೀನು ನನ್ನನ್ನು ಉಳಿಸಬಾರ್ದು. ಹಾಗಾಗಿ ಇನ್ನು ಮುಂದೆ ಕೂಡ ನಾವು ನೀನು ಗೆಳೆಯ ಅಂತ ಹೇಳಿದ್ರೆ ನಾನು ನಂಬಲಿಕ್ಕೆ ತಯಾರಿಲ್ಲ. ಕೃತ್ವಾ ಸಬಂಧಕಂ ಚಾಪಿ ವಿಶ್ವಚ್ಛೇತ್ರೇಣ ನಹಿ ಪುಲೋಮಾನಂ ಜಗಾನಾಜೋ ಜಾಮಾತಾ ಸಂಚತಕ್ರತು ಹಸತೆ ಜಲ್ಪತೆ ವೈರಿ ಏಕಪಾತ್ರೆ ಭುರಕ್ತಿ ಚ ಏಕಾಸನಂಚಾರೋಹತಿ ಸ್ಮರತೆ ತಚ್ಚ ಕಿಲ್ಬಿಷಂ. ಮತ್ತೆ ನಿನ್ನ ಒಟ್ಟಿಗೆ ಇದ್ರೆ ಅದು ಮರ್ತೋಗುದು ಬಿಡು, ದಿನ ದಿನ ನೆನಪಾಗ್ತಾ ಹೋಗತ್ತೆ, ಶತ್ರುತ್ವ ಬೆಳೀತಾ ಹೋಗತ್ತೆ ಅಂತ ಹೇಳ್ತಾನೆ. ಎಲ್ಲಿ ಎಲ್ಲ ವೈರತ್ವ ಬೆಳೀತಾ ಹೋಗ್ತದೆ ಗೊತ್ತುಂಟ? ನಗತಾ ನಗತಾ ಇರುವಾಗ ಶತ್ರುತ್ವ ಬೆಳೀತಾ ಹೋಗತ್ತೆ. ಹಸತೆ, ನಗತಾನೆ ಶತ್ರು, ನಗದಾಗ ಇವನಿಗೆ ಮತ್ತೆ ಮತ್ತೆ ಸಿಟ್ಟು ಜಾಸ್ತಿ ಆಗ್ತಾನೆ ಹೋಗತ್ತೆ. ಜಲ್ಪತೆ ಒಟ್ಟಿಗೆ ಮಾತಾಡ್ತಾ ಇರ್ತಾನೆ ಶತ್ರುಗಳ ಜೊತೆಗೆ. ಆದ್ರೆ ಮಾತಾಡ್ತಾ ಇವನಿಗೆ ಏನಾಗತ್ತೆ, ನೋಡಿ ಅವನು ಹಾಗೆ ಹೇಳಿದ, ಅದಕ್ಕೆ ಮಾಡಿದ್ವ, ಇದಕ್ಕೆ ಮಾಡಿದ್ದು ಅಂತ ಮತ್ತೆ ಮತ್ತೆ ಶತ್ರುತ್ವವನ್ನು ಬೆಳೆಸುವಂಥದ್ದು ನೆನಪಾಗಿ ಹೋಗತ್ತೆ. ಹಾಗೆಯೇ ಒಂದೇ ಪಾತ್ರೆಯಲ್ಲಿ ಉಣ್ತಾ ಇರ್ತಾನೆ, ಆದ್ರೆ ಒಳಗಿನಿಂದ ಶತ್ರು ಯಾವಾಗ ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ಒಂದೇ ಪೀಠದಲ್ಲಿ ಕುಳಿತುಕೊಂಡಿದ್ರು ಕೂಡ ಮತ್ತೆ ಮತ್ತೆ ತನ್ನ ವೈರತ್ವವನ್ನು ನೆನಪಿಸಿಕೊಳ್ತಾ ಇರ್ತಾನೆ. ಹಾಗಾಗಿ ಅಂತಹ ಶತ್ರುವನ್ನು ನಾನು ದೂರ ಇಡಬೇಕಾದ್ದು ನನ್ನ ಕರ್ತವ್ಯ. ಕೃತ್ವ ಸಂಬಂಧ ಕಂಚಾಪಿ, ಸಂಬಂಧ ಒಂದು ವೇಳೆ ಇಟ್ಟರೂ ಕೂಡ ವೈರಿಯನ್ನು ನಂಬಲೇಬಾರದು. ಯುದ್ಧದಲ್ಲಿ ಹೇಗೆ ಪುಲೋಮನನ್ನು ಇಂದ್ರ ಕೊಂದನೋ ಹಾಗೆಯೇ ಶತ್ರುಗಳನ್ನು ನಾವು ಕೊಲ್ಬೇಕಾಗತ್ತೆ. ಇಲ್ಲದ್ರೆ ಮುಂದೆ ಅದೇ ನಮಗೆ ಶತ್ರು ಎನ್ನುವಂಥದ್ದು ವೃದ್ಧಿಯಾಗಿ ಹೋಗ್ತದೆ ಎನ್ನುವಂಥ ಮಾತನ್ನು ಭಗದತ್ತನಿಗೆ ಈ ಪೂಜನೀಯ ಹಕ್ಕೆ ಹೇಳ್ತಾ ಉಂಟು. ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಅನುಭವಿಸ್ತೇನೆ. ಶ್ರೀಕೃಷ್ಣಾರ್ಪ ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ ಪೂತನಾ ಜೀವಿತಾಹಾರಿ ಶಕಟಾಸುರಭಂಜನ ನಂದವ್ರಜ ಜನಾನಂದಿ ಸಚ್ಚಿದಾನಂದ ವಿಗ್ರಹ ನಮನೀತ ವಿಲಿಪ್ತಾಂಗೋ ನಮನೀತರಣೋನಗಃ ನಮನೀತ ನಮಾಹಾರೋ ಮುಜವಿಂದ ಪ್ರಸಾದ ಕೃತ ಷೋಡಶಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಧುರಾಕೃತಿ ಸುಖಭಾಗಪ್ರದಾಬ್ದಿಂದುರ್ಗೋವಿಂದೋ ಗೋವಿನಾಂಪತಿ ವತ್ಸವಾದಹರೋನಂತೋ ಧೇನುಕಾಸುರಭಂಜನಃ ತ್ರಿಣೀಕೃತೃಣಾಕರ್ತೋ ಯಮಳಾರ್ಜುನ ಭಂಜನಃ